ಈ ವರ್ಷ ಮಂಜುಮಲ್ ಬಾಯ್ಸು, ಗೋಟ್ ಲೈಫು, ಆವೇಶಮು, ಟರ್ಬೋ ಈ ಥರದ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಗ್ಲೋಬಲ್ ಬಾಕ್ಸ್ ಆಫೀಸು ಒಂದು 1000 ಕೋಟಿ ರೀಚ್ ಆಗಿದೆ. ಬಹಳ ವಿಚಿತ್ರ ಅನಿಸುತ್ತೆ. ಅಂದರೆ ಅವರು ಯಾವುದಕ್ಕೂ ಹೆದರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವ ಪಾತ್ರ ಬೇಕಾದ್ರೂ ಮಾಡ್ಕೊಂಡು ಹೋಗ್ತೀನಿ. ಈಗ ರಜನಿಕಾಂತ್ ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಯಾವ ಸಿನಿಮಾನೂ ಹಳೆ ಡೈರೆಕ್ಟರ್ಗಳ ಜೊತೆ ಮಾಡೇ ಇಲ್ಲ. ಅದೇ ಥರ ಮಲಯಾಳಮಲ್ಲೂ ಅಷ್ಟೇ. ಅಂದರೆ ಹೊಸ ಹೊಸ ಕಂಟೆಂಟ್ ಬರ್ತಾ ಇರಬೇಕು, ಹೊಸ ಹೊಸ ಪಿಕ್ಚರ್ ಮಾಡ್ತಿರ್ಬೇಕು. ಮಂಜುಮಲ್ ಬಾಯ್ಸು ಅಂದರೆ ಆ ಸಿನಿಮಾ ಹಿಂಗೆ ಗೆಲ್ತು ಏನು ಎತ್ತ ಅದ್ರ ಬಗ್ಗೆ. ಮಂಜುಮಲ್ ಬಾಯ್ಸು ತಮಿಳ್ನಾಡಲ್ಲಿ ಸೆಟ್ ಆಗಿತ್ತು, ಪ್ರೇಮಲು ಹೈದರಾಬಾದಲ್ಲಿ ಸೆಟ್ ಆಗಿತ್ತು, ಆವೇಶಮು ಕನ್ನಡದಲ್ಲಿ. ಟು ಫ್ಲಾಪು ಅನ್ನೋದು ಬೇರೆ ಪ್ರಶ್ನೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಶಾಕಾರಿ ಬಂತು, ಕೆರೆಬೇಟೆ ಬಂತು, ಬ್ಲಿಂಕ್ ಎಲ್ಲ ಬಂತು. ಥಿಯೇಟ್ರಲ್ಲಿ ಆ ಲೆವೆಲ್ಲಿಗೆ ದುಡ್ಡು ಮಾಡಲ್ಲ. KGF ನಂತರ ಏನೋ ರೆವಲ್ಯೂಷನ್ ಆಯಿತು, ಕನ್ನಡದಲ್ಲಿ ಒಳ್ಳೆ ಫಿಲಮ್ ಬರ್ತಿದೆ, ಅದೆಲ್ಲ ಸುಳ್ಳು. ಸುದೀಪ್ ಸರ್ ಹೇಳ್ತಾರೆ, ನಾನು ಸ್ವಾತಿ ಮುತ್ತು ಎಲ್ಲ ಮಾಡಿದ್ದೆ, ದರ್ಶನ್ ಸರ್ ನಮ್ಮ ಪ್ರೀತಿಯ ರಾಮ ನಾನು ಮಾಡಿದ್ದೆ, ಆ ಥರದ್ದೊಂದು ಟ್ರೈ ಮಾಡಿದ್ದೆ, ಜನ ನೋಡಿಲ್ಲ, ಜನಕ್ಕೆ ಏನು ಬೇಕು ಅದು ನಾನು ಕೊಡ್ತೀನಿ ಅಂತ. ಅದು ಒಂದು ಪಿಕ್ಚರಲ್ಲಿ ಆಗಲ್ಲ ಸರ್. ರಾಜ್ಕುಮಾರ್ ಅವರು ಯಾವುದೋ ಕಾಲಕ್ಕೆ ಅದೆಲ್ಲ ಮಾಡಿಟ್ಬಿಟ್ಟಿದ್ರು. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಸದ್ಯ ಮಲಯಾಳಂ ಸಿನಿಮಾಗಳು ಒಂದು ರೆವಲ್ಯೂಷನೇ ಕ್ರಿಯೇಟ್ ಮಾಡಿದೆ. ಇಡೀ ಇಂಡಿಯನ್ ಸಿನಿಮಾದಲ್ಲೇ ಸಕ್ಸಸ್ಫುಲ್ ಇಂಡಸ್ಟ್ರಿ ಆಗಿದೆ, 1000 ಕೋಟಿಯನ್ನು ದಾಟಿದೆ. ಸೊ ಇದೆಲ್ಲದ್ರ ಬಗ್ಗೆ ಅದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೆ. ಸೊ ಅಟ್ ಪ್ರೆಸೆಂಟ್ ಈ ವಿಡಿಯೋದಲ್ಲಿ ಏನು ಅಂತಂದರೆ ನಮ್ಮ ಇಂಡಸ್ಟ್ರಿಯ ಸ್ಥಿತಿಗತಿ ಆಗಿರ್ಬೋದು ಮತ್ತು ಮಲಯಾಳಂ ಇಂಡಸ್ಟ್ರಿಯ ಸಕ್ಸಸ್ಫುಲ್ ಜರ್ನಿ ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡೋಣ ಅಂತೇಳಿ. ಸೊ ಇವತ್ತು ನಮ್ಮ ಜೊತೆ ಹಿರಿಯ ಸಿನಿಮಾ ಪತ್ರಕರ್ತರಾದ ಚೇತನ್ ನಾಡಿಗರ್ ಸರ್ ಇದ್ದಾರೆ. ಮಾತಾಡೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಥ್ಯಾಂಕ್ಸ್ ಸರ್, ಆರಾಮಿದ್ದೀರಿ ಸರ್. ಈಗ ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡೋಣ ಅಂತೇಳಿ ನಿಮ್ಮನ್ನು ಕರೆಸಿದ್ವಿ, ನೀವು ಬಂದಿದ್ದೀರಾ, ಖುಷಿ ಆಯಿತು. ಸರ್, ಈಗ ನೀವು ಈ ವರ್ಷ ಎಷ್ಟು ಸಿನಿಮಾ ನೋಡಿದ್ರಿ ಮಲಯಾಳಮಲ್ಲಿ? ಯಾವ್ಯಾವ ಸಿನಿಮಾ ನೋಡಿದ್ರಿ? ಈ ವರ್ಷ ಮಂಜುಮಲ್ ಬಾಯ್ಸು, ಗೋಟ್ ಲೈಫು, ಆವೇಶಮು ಮತ್ತು ಟರ್ಬೋ ಈ ಥರದ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಪರ್ಟಿಕ್ಯುಲರ್ಲಿ ಮಲಯಾಳಂ ಸಿನಿಮಾಗೆ ಭಾಳ ಒಳ್ಳೆಯ ವರ್ಷ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಈ ವರ್ಷ ಒಂದರಲ್ಲೇ ಅವರು ಮಾಡಿದ ರೆಕಾರ್ಡ್ಗಳನ್ನು ಅವರೇ ಮುರಿತಾ ಇದ್ದಾರೆ. ಅಂದರೆ ಇದುವರೆಗೂ ಪುಲಿ ಮುರುಗನೇ ಹೈಯೆಸ್ಟ್ ಇದು ಇತ್ತು ಅಂತಿತ್ತು ಕೆಲವು ವರ್ಷಗಳವರೆಗೂ. ಆದರೆ ಈ ವರ್ಷ ಅದನ್ನೆಲ್ಲ ಮುರಿದು 100 ಕೋಟಿ ಕ್ಲಬ್ಗೆ ಇದು ಜಾಯ್ನ್ ಆಯಿತು ಫಸ್ಟು ಮಂಜುಮಲ್ ಬಾಯ್ಸು. ಅದರ ರೆಕಾರ್ಡ್ ಮುರಿದು ಇವಾಗ 200 ಕ್ರೋರ್ಸ್ ಆಗಿದೆ. ಓವರ್ ಆಲ್ ಈ ಸರಿ ಮಲಯಾಳಂ ಫಿಲಮ್ಮು ಗ್ಲೋಬಲ್ ಬಾಕ್ಸ್ ಆಫೀಸು ಒಂದು 1000 ಕೋಟಿ ರೀಚ್ ಆಗಿದೆ. ಮಲಯಾಳಂ ಫಿಲಮ್ ಇಂಡಸ್ಟ್ರಿ 2 ವರ್ಷಕ್ಕೆ ರಿವೈವ್ ಆಗಿ ಈ ಮಟ್ಟಕ್ಕೆ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅನ್ನೋದು ಭಾಳ ಸಂತೋಷದ ಸುದ್ದಿ. ಸರ್, ನಿಮಗೆ ಈ ವರ್ಷ ನೋಡಿರಲ್ಲ ಯಾವ್ದು ಸರ್ ತುಂಬ ಇಷ್ಟ ಆಗಿದ್ದು? ನನಗೆ ಗೋಟ್ ಲೈಫು ಇಷ್ಟ ಆಯಿತು, ಮಂಜುಮಲ್ ಬಾಯ್ಸು ಇಷ್ಟ ಆಯಿತು. ಅಂದರೆ ಮಲಯಾಳಂ ಸಿನಿಮಾದ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಅವರು ಹುಡುಕುವಂಥ ಕತೆ, ಅದು ಆ ಫಿಲಮ್ಗಳು ಹಿಟ್ಟಾಗತ್ತೆ ಫ್ಲಾಪ್ ಆಗುತ್ತೆ ಅನ್ನೋದು ಬೇರೆ ಪ್ರಶ್ನೆ, ಅದನ್ನು ಆಮೇಲೆ ನೋಡೋಣ ಬಾಕ್ಸ್ ಆಫೀಸಲ್ಲಿ. ಆದರೆ ಅವರು ಪ್ರತಿಯೊಂದು ಸಿನಿಮಾಗೂ ಆಯ್ಕೆ ಮಾಡ್ಕೊಳ್ಳೋ ಒಂದು ಸಬ್ಜೆಕ್ಟು ಭಾಳ ಯುನೀಕ್ ಆಗಿರುತ್ತೆ. ಸಾಧ್ಯವಾದಷ್ಟು ಹೊಸ ಹೊಸ ಪ್ರಯತ್ನಗಳು ಮಾಡ್ತಾರೆ. ಬೇರೆ ಬೇರೆ ನೆಲಗಟ್ಟಿನಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಕೇರಳದಲ್ಲೇ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಸೆಟಪ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಅದು ಭಾಳ ಸಂತೋಷದ ವಿಚಾರ. ಮತ್ತು ಅಲ್ಲಿ ಬಜೆಟು ಅಷ್ಟೇ ಭಾಳ ಕಡಿಮೆ. ಇವಾಗ ಪ್ರೇಮಲು ಅನ್ನೋ ಪಿಕ್ಚರು ಒಂದು 3 ಕೋಟಿ ರೂಪಾಯಿ ಆಯಿತು, ಒಂದು 135 ಕೋಟಿ ರೂಪಾಯಿವರೆಗೂ ದುಡ್ದಿದೆ. ಅಂದರೆ ಈ ವರ್ಷ ನೋಡಿದ್ರೆ ಅಂದರೆ ಆ ಥರದ ಬಜೆಟ್ಟಿನ ಸಿನಿಮಾಗಳಿಗಿಂತ 100 ಕೋಟಿ ರೂಪಾಯಿ ಹಾಕಿರುವ ಗೋಟ್ ಲೈಫ್ ಪಿಕ್ಚರ್ಗಳು, ಎಲ್ಲ ಥರದ ಪಿಕ್ಚರ್ಗಳು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬರ್ತಾಯಿದೆ. ಅದು ಭಾಳ ಸಂತೋಷದ. ಯಾವುದೋ ಒಂದು ಇದಕ್ಕೆ ಸೀಮಿತವಾಗಿದೆ, ಯಾವುದೋ ಬಜೆಟ್ಗಾಗಲಿ ಯಾವುದೋ ಹೀರೋಗ ಅವೆಲ್ಲ ಏನಿಲ್ಲ, ಎಲ್ಲರಿಗೂ ಎಲ್ಲ ಥರಕ್ಕೂ ರೀಚ್ ಮಾಡುವಂಥ ಫಿಲಮ್ಗಳು ಬರ್ತಾಯಿದೆ. ನಿಮ್ಗೆ ಆಲ್ ಟೈಮ್ ಫೇವ್ರೇಟ್ ಮಲಯಾಳಂ ಫಿಲ್ಮ್ ಅಂದರೆ ಯಾವುದು? ನಾವು ಫಸ್ಟು ನೋಡಿದ್ದು ನ್ಯೂ ಡೆಲ್ಲಿ ಆ್ಯಕ್ಚುಲಿ. ಅಂದರೆ ಅದು ನಮಗೆ ಫಸ್ಟು ಮಲಯಾಳಮಿಂದ ಕನ್ನಡಕ್ಕೆ ರೀಮೇಕ್ ಆಗಿ ಬಂತು. ಕನ್ನಡದಲ್ಲಿ ನೋಡಾದ್ಮೇಲೆ ನಾವು ಮಲಯಾಳಮಲ್ಲಿ ನೋಡಿದ್ವಿ. ಅಂದರೆ ಆಗಿನ ಕಾಲಕ್ಕೆ 80ಸಲ್ಲಿ 84, 85ಅಲ್ಲಿ ಏನೋ ಇದಾಗಿದ್ದು, ಜೋಶಿ ಅವರು ಡೈರೆಕ್ಟ್ ಮಾಡಿದ ಪಿಕ್ಚರ್ ಭಾಳ ಅದ್ಭುತವಾದ ಇದು. ಅಂದರೆ ಯೋಚನೆ ಮಾಡೋಕ್ಕೂ ಸಹ ಸಾಧ್ಯ ಇಲ್ಲದೆ ಇರೋವಂಥ ಒಂದು ಆ್ಯಕ್ಚುಲಿ ಇಂಗ್ಲೀಷ್ ಕಾದಂಬರಿಯಿಂದ ಇನ್ಸ್ಪೈರ್ ಆಗಿ ಪಿಕ್ಚರ್ ಮಾಡಿದರು. ಆಗಿನ ಕಾಲಕ್ಕೆ ತುಂಬ ದೊಡ್ಡ ಫಿಲಮ್ ಆಯಿತು. ಅದಾದಮೇಲೆ ಸಾಕಷ್ಟು ಆ ಥರದ ಪ್ರಯತ್ನಗಳು ಆಗ್ತಾನೇ ಇದೆ. ಅದೇ ಮೇಯ್ನಾಗಿ ಏನಾಗಿದೆ ಅಂದರೆ ಮಲಯಾಳಂ ಫಿಲಮಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಒಳ್ಳೆ ಫಿಲಮ್ಗಳು ಬರ್ತಿದೆ ಅನ್ನೋ ಮಾತಿದೆ. ಅದು ಸುಳ್ಳದು. ಆ್ಯಕ್ಚುಲಿ 80ರ ದಶಕ ಅಥವಾ ಅದಕ್ಕಿಂತ ಹಿಂದಿಂದನೂ ಮಲಯಾಳಮಲ್ಲಿ ಭಾಳ ಒಳ್ಳೆ ಕನ್ಸಿಸ್ಟೆಂಟಾಗಿ ಪಿಕ್ಚರ್ಗಳು ಬರ್ತಾಯಿದೆ. ಆದರೆ ಮಿಕ್ಕ 3 ರಾಜ್ಯಗಳಿಗೆ ಹೋಲಿಸಿದ್ರೆ, ಅಂದರೆ ಸೌತ್ ಇಂಡಿಯಾದಲ್ಲಿ ಅವರೊಂದು ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಕಲ್ಚರ್ಲಿ ಸಿಗ್ನಿಫಿಕೆಂಟ್ ಆದಂಥ ಫಿಲಮ್ಗಳು ಮಾಡ್ತಾರೆ. ಆದರೆ
ತಮಿಳಲ್ಲಾಗಲಿ ಕನ್ನಡದಲ್ಲಾಗಲಿ ತೆಲುಗುನಲ್ಲಾಗಲಿ ಸ್ವಲ್ಪ ಕಮರ್ಷಿಯಲ್ ಇದರಲ್ಲಿ ಮಾಡ್ಕೊಂಬರ್ತಾಯಿದ್ರು. ಸೊ ಹಾಗಾಗಿ ಅಲ್ಲಿಯ ಸಿನಿಮಾಗಳು ಹೆಚ್ಚು ಬರ್ತಾ ಇರಲಿಲ್ಲ, ಆದರೆ ರಿಲೀಸು ಆಗ್ತಾ ಇರಲಿಲ್ಲ ಅಥವಾ ರೀಮೇಕು ಆಗ್ತಾ ಇರಲಿಲ್ಲ. ಅದು ಆದರೆ ಚೆನ್ನಾಗೇ ಇತ್ತು, ಅಲ್ಲಿಯ ಕ್ರಾಪ್ ಆಫ್ ಫಿಲಮ್ಸ್ ಚೆನ್ನಾಗೇ ಇತ್ತು. ಆದರೆ ಇವಾಗ ಆಮೇಲೆ ಈ ಡಿಜಿಟಲೈಸೇಷನ್ ಆದಮೇಲೆ 2000 ನಂತರ ಏನು ಈ CD ರೆವಲ್ಯೂಷನ್ನು ಅಥವಾ DVD ರೆವಲ್ಯೂಷನ್ನು, OTT ಇವೆಲ್ಲ ಆದಮೇಲೆ ಅದಕ್ಕೊಂದು ಬೇರೆ ಥರದ ಮಹತ್ವ ಸಿಕ್ತು. ಸೊ ಆವಾಗ ಎಲ್ಲ ಕಡೆ ಸುಲಭವಾಗಿ ಸಿಗೋಂಗಾಯ್ತು. ಅವು ಥಿಯೇಟ್ರಲ್ಲೇ ರಿಲೀಸ್ ಆಗಬೇಕು ಅಂತಿರಲಿಲ್ಲ, CDಗಳೆಲ್ಲ ಬಂತು. ಆವಾಗ ನೋಡೋ ಜನ ಜಾಸ್ತಿ ಆದರು. ಆ ಸಂಖ್ಯೆ ಜಾಸ್ತಿ ಆದಂಗೆ ಮಲಯಾಳಂ ಫಿಲಮ್ಗಳಿಗೂ ಪಾಪ್ಯುಲಾರಿಟಿ ಸಿಕ್ತು. ಸೊ ಅದರ್ವೈಸ್ ಅದಕ್ಕಿದ್ದ ಇವಾಗ ನಮ್ಮಲ್ಲೂ ಕನ್ನಡದಲ್ಲಿ KGF ನಂತರ ಏನೋ ರೆವಲ್ಯೂಷನ್ ಆಯಿತು, ಕನ್ನಡದಲ್ಲಿ ಒಳ್ಳೆ ಫಿಲಮ್ ಬರ್ತಿದೆ, ಅದೆಲ್ಲ ಸುಳ್ಳು. 60ರ ದಶಕದಿಂದನೂ ಚೆನ್ನಾಗಿರೋ ಫಿಲಮೇ ಬರ್ತಿದ್ದು. 70s ಗೋಲ್ಡನ್ ಎರಾ ಅಂತ ಕರೀತಿದ್ದು, ಆಯಿತಾ. ಬಹಳ ಅದ್ಭುತವಾದ ಸಿನಿಮಾಗಳು ಬರ್ತಾಯಿತ್ತು, ಆಗಿನ ಕಾಲಕ್ಕೆ ಬರ್ತಾಯಿತ್ತು. ಆದರೆ ಅದನ್ನು ತೋರ್ಸೋದಕ್ಕೆ ಯಾವುದೋ ಒಂದು ಫಿಲಮ್ಮಿಂದ ಇದಾಯಿತು ಅಷ್ಟೇ, ವೇದಿಕೆ ಸೆಟ್ ಆಯಿತು ಹೊರತು ಅದು ಪ್ರತಿ ಇಂಡಸ್ಟ್ರಿನಲ್ಲೂ ಅಷ್ಟು ಪ್ರತಿ ವರ್ಷ ಆಗಲಿ ಒಳ್ಳೆ ಫಿಲಮ್ಗಳು ಕೆಟ್ಟ ಫಿಲಮ್ಗಳು ಎಲ್ಲವೂ ಅದು ಸರ್ವೇ ಸಾಮಾನ್ಯ, ಅದು ನಡೀತಾನೆ ಇರಬೇಕು. ಹಂಗಾದಾಗಲೇ ಅದೊಂದು ಇಂಡಸ್ಟ್ರಿ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ. ಸರ್, ಮಲಯಾಳಂ ಇಂಡಸ್ಟ್ರಿ ಒಂದು ಟೈಮಲ್ಲಿ ಅಂದರೆ ಅದನ್ನು ನೋಡ್ತಾ ಇದ್ದಿದ್ದ ರೀತಿ ಬೇರೆ. ಜನ ಒಂಥರ ಅಡಲ್ಟ್ ಫಿಲಮ್ಗಳು ಜಾಸ್ತಿ ಬರುತ್ತೆ, ಶಕೀಲಾ ಫಿಲಮ್ಗಳು ಜಾಸ್ತಿ ಬರುತ್ತೆ ಅಂತಲೇ ಎಲ್ಲರೂ ಅಂತ ಇದ್ರು. ಬಟ್ ಆ ಟೈಮಲ್ಲಿ ನಾನು ಕೇಳ್ದಂಗೆ ಇಡೀ ಇಂಡಸ್ಟ್ರಿ ಒಂದಾಗಿ, ಇಲ್ಲ ಗುರು ನಾವೇನೋ ಮಾಡಬೇಕು, ಪರ್ಸೆಪ್ಷನ್ ಚೇಂಜ್ ಮಾಡಬೇಕು ಅಂತ ಒಂದಾದರು ಅಂತ ಎಲ್ಲ ಕೇಳ್ಪಟ್ಟೆ. ಅದು ನಿಜನಾ? ಅವ್ರು ಹೆಂಗೆ ಚೇಂಜ್ ಮಾಡಿದ್ರು ಸರ್ ಆ್ಯಕ್ಚುಲಿ? ಇಲ್ಲ, ಅದಕ್ಕಿಂತ ಮುಂಚಿಂದನೂ ಮಲಯಾಳಂ ಫಿಲಮ್ ಇಂಡಸ್ಟ್ರಿನಲ್ಲಿ ಅದು ಏನಾಗಿತ್ತು ಅಂದರೆ, ಅಲ್ಲಿ ಬರೇ ಇಂಡಸ್ಟ್ರಿ ಅಥವಾ ಆರ್ಟಿಸ್ಟ್ಗಳು ಮಾತ್ರ ಅಲ್ಲ, ಅಲ್ಲಿ ಸರ್ಕಾರ ಸಹ ಭಾಳ ಸ್ಟ್ರಾಂಗಾಗಿ ಸಿನಿಮಾ ಕಲ್ಚರ್ನ ಇಂಪ್ರೂವ್ ಮಾಡ್ತಾಯಿದೆ. ಈಗ ನಮ್ಮಲ್ಲಿ ಏನಾಯಿತು, ನಮ್ಮಲ್ಲೇ ಉದಾಹರಣೆ ತಗೊಂಡ್ರೆ 1970ರ ದಶಕದ ಆರಂಭದಲ್ಲೇ ನಮ್ಮಲ್ಲಿ ಫಿಲಮ್ ಸಿಟಿ ಮಾಡಬೇಕು ಅಂತ ಹೆಸರುಗಟ್ಟ ಹತ್ರ ಇದಾಯಿತು, ಜಾಗ ಕೊಟ್ಟರು, ಶಂಕುಸ್ಥಾಪನೆ ಎಲ್ಲ ಆಗೋಯ್ತು. ಆದರೆ ಅದು ಇದುವರೆಗೂ ಆಗಿಲ್ಲ. ನಮ್ಮಲ್ಲಿ ಕರ್ನಾಟಕ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಯಿತು, ಅಲ್ಲಿ ಕೇರಳ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಯಿತು, ನಮ್ಮಲ್ಲಿ ಮುಚ್ಚೋಯಿತು. ಆದರೆ ಅಲ್ಲಿಯ ಕೇರಳ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ನಂತರದ ದಿನಗಳಲ್ಲಿ ಸ್ಟುಡಿಯೋ ಮಾಡಿದ್ರು ಅವರು, ಚಿತ್ರಾಂಜಲಿ ಸ್ಟುಡಿಯೋ ಅಂತ ಮಾಡಿಕೊಂಡ್ರು, ಆಯಿತಾ. ಕಲಾಭವನ್ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಮಾಡಿಕೊಂಡ್ರು. ಅವರು ನಮ್ಮ 17 ಥಿಯೇಟ್ರ್ ಇದೆ ಅಕ್ರಾಸ್ ಕೇರಳ. ನಮ್ಮಲ್ಲಿ ಇನ್ನೂ ಅದು ಪೇಪರಲ್ಲಿದೆ, ಜನತಾ ಚಿತ್ರಮಂದಿರ ಮಾಡಬೇಕು, ಜಿಲ್ಲೆಗೊಂದಿಷ್ಟು ಚಿತ್ರಮಂದಿರ ಮಾಡಬೇಕು, ಚೀಪಾಗಿ ತೋರಿಸ್ಬೇಕು, ಇವೆಲ್ಲವೂ ಪ್ರತಿ ಸರಿ ಬಜೆಟಲ್ಲಿ ಕೇಳಿಬರ್ತವೆ ಹೊರತು ಅವು ಎಲ್ಲವೂ ಅಲ್ಲಿ ಕಾರ್ಯರೂಪಕ್ಕೆ ಬಂತು. ನಮ್ಮಲ್ಲಿ 96 95 ಏನೋ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮಾಡಬೇಕು ಅಂತ ಇದಾಯಿತು. ಅದಾಗಿ ಅದು ಕಾರ್ಯರೂಪಕ್ಕೆ ಬರೋದು 2009ಗೆ ಬಂದಿದ್ದು. ಆದರೆ 96ಅಲ್ಲೇ ಕೇರಳ ಚಲನಚಿತ್ರ ಅಕಾಡೆಮಿ ಸ್ಥಾಪನೆ ಆಗೋಯ್ತು. ಅಲ್ಲಿ ನಿರಂತರವಾಗಿ ಫಿಲಮ್ ಫೆಸ್ಟಿವಲ್ಗಳು ಮಾಡ್ಕೊಂಡ್ಬಂದರು, ಅವಾರ್ಡ್ಸ್ ಕೊಡ್ತಾಯಿದ್ರು. ಅಲ್ಲಿ ಹೀಗೆ ಸತತವಾಗಿ ಕೆಲಸ ಮಾಡ್ಕೊಂಬರ್ತಾಯಿದೆ. ಅಂದರೆ ಸರ್ಕಾರ ಸಹ ಅಷ್ಟೇ ಪ್ರೋತ್ಸಾಹ ಕೊಡ್ತಾಯಿದೆ. ನಮ್ಮಲ್ಲಿ ಅದೇನೋ ಆರಂಭ ಅಂದರೆ 60s 80s ಅದು ತುಂಬ ಚೆನ್ನಾಗಿದ್ದಿತ್ತು. ಭಾಳ ಸಪೋರ್ಟ್ ಕೊಟ್ಕೊಂಡ್ಬಂದರು, ಸಬ್ಸಿಡಿ ಆಗಲಿ ಬೇರೆ ಬೇರೆ ಥರದ ಉತ್ತೇಜನ ಕೊಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಏನೂ ಆಗಿಲ್ಲ. ನಮಗೆ ಇವತ್ತಿಗೂ ನಾವು ಪ್ರತಿ ವರ್ಷ ಬಜೆಟಲ್ಲಿ ಫಿಲಮ್ ಸಿಟಿ ಆಗತ್ತೆ ಅಂತ ನೋಡ್ತಿದ್ದೀವಿ, ಆಗ್ತಾಯಿಲ್ಲ. ಹೆಸರುಗಟ್ಟದಲ್ಲಿ ಇದ್ದಿದ್ದು ಜಾಗ ಹೊರಟೋಯ್ತು, ಅದಾದಮೇಲೆ ಮೈಸೂರು ಅಂತಾಯಿತು, ಮೈಸೂರು ಬೇಡ ಕನಕಪುರ ಅಂತಾಯಿತು, ಬೇಡ ರಾಮನಗರ ಅಂತಾಯಿತು, ಇವಾಗ ಮತ್ತೆ ಮೈಸೂರು ಅಂತ ಬಂದಿದೆ. ಮೈಸೂರಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ ನಮ್ಗೆ, ಆ ಜಾಗ ಯಾವಾಗ ಸಿಗತ್ತೆ ಗೊತ್ತಿಲ್ಲ. ಮತ್ತು ಆ ಜಾಗ ಸಿಕ್ಕಿ ನಾವು ಸ್ಟುಡಿಯೋ ಯಾವಾಗ ಕನ್ಸ್ಟ್ರಕ್ಷನ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಯಾರಿಗೂ ಕ್ಲಾರಿಟಿ ಇಲ್ಲ. ಆದರೆ ಅವರು ಬಹಳ ಸ್ಟ್ರಾಂಗಾಗಿ ಕೂತು, ಇಡೀ ಒಂದು ಇಂಡಸ್ಟ್ರಿ ಮತ್ತು ಸರ್ಕಾರ ಎರಡೂ ಜೊತೆಯಾಗಿ ಕೂತು ಒಂದಿಷ್ಟು ಕೆಲಸಗಳು ಮಾಡ್ತು. ಅದರಿಂದ ಭಾಳ ಹೆಲ್ಪ್ ಆಗಿದೆ. ಇವತ್ತು ಮುಖ್ಯವಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅಂದರೆ, ಕಾಲ ಬದಲಾಗಿದೆ. ಇವತ್ತು ಡಿಜಿಟಲೈಸೇಷನ್ ಆಗಿ ನೆಗೆಟಿವಿಂದ ಡಿಜಿಟಲ್ ಬಂದೇ ನಾವು ಸುಮಾರು ವರ್ಷಗಳಾಗೋಯ್ತು. ನಾವು ಅದಕ್ಕೆ ತಕ್ಕಂಗೆ ಯೋಚನೆ ಮಾಡಬೇಕು, ಏನೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಯೋಚನೆ. ನಾವು ಇನ್ನೂ ನಮ್ಮ ಇದರಲ್ಲಿ ಪಾಲಿಸಿಗಳೆಲ್ಲ ಇರೋದು 30 ವರ್ಷದ ಹಿಂದಿಂದು. ಅದಾದಮೇಲೆ ಏನೂ ಆಗಿಲ್ಲ. ಫಸ್ಟು ನಮ್ಮಲ್ಲಿ ಹೊಸ ಕಾಲಕ್ಕೆ ಏನಾಗಬೇಕು, ಯಾವ ಥರ ನಾವು ಮುಂದುವರಿಬೇಕು, ಅದನ್ನ ಬಗ್ಗೆ ಯೋಚನೆ ಮಾಡಬೇಕು. ಅದಾಗಿ ಅವೆಲ್ಲ ಇಂಪ್ಲಿಮೆಂಟ್ ಆದರೆ ಮಾತ್ರ ಏನಾರು ಆಗುತ್ತೆ, ಇಲ್ಲಾಂದರೆ ಏನೂ ಇಲ್ಲ. ಇವತ್ತಿಗೂ ನಾವು ಅದೇ ಫೈಟ್ ಮಾಡ್ತಾನೇ ಇದ್ದೀವಿ, ಯಾವ ರೀತಿಯೂ ಮುಂದುವರೆದಿಲ್ಲ. ನಮಗೆ ಇನ್ನೂ ಜಾಗ ಸಿಕ್ಕಿಲ್ಲ, ಸ್ಟುಡಿಯೋ ಕನ್ಸ್ಟ್ರಕ್ಷನ್ ಆಗಿಲ್ಲ,
ಅಲ್ಲಿ 4 ಫ್ಲೋರಿನ ಸ್ಟುಡಿಯೋ ಇದೆ, ಇದು ಸರ್ಕಾರ ಮಾಡ್ಕೊಂಡಿರೋದು, ಥಿಯೇಟ್ರ್ಗಳಿದೆ, ಅವ್ರದ್ದೇ OTT ಇದೆ, ಅವ್ರದ್ದೇ ಎಕ್ಸಿಬಿಷನ್ ಸಿಸ್ಟಮ್ ಎಲ್ಲ ಇದೆ, UFO ಕ್ಯೂಬ್ ಥರ. ನಾವು ಪ್ರತಿಯೊಂದನ್ನು ಫೈಟ್ ಮಾಡ್ತಾನೇ ಇದ್ದೀವಿ. ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಕೆಲವು ಅಸೋಸಿಯೇಷನ್ಗಳು ಸ್ಟ್ರಾಂಗ್ ಆಗಬೇಕು. ಈಗ ನೀವು ಹೇಳ್ದಂಗೆ ಮಲಯಾಳಮಲ್ಲಿ ಒಂದು ಕಾಲದಲ್ಲಿ ಸಮಸ್ಯೆ ಏನಾಗಿತ್ತು ಅದರಿಂದ ಆಚೆ ಬಂದಿದ್ದು ಆ ಸಂಘ ಸಂಸ್ಥೆಗಳೇ. ಅವರು ಪ್ಲ್ಯಾನ್ ಮಾಡ್ಕೊಂಡು ಹಿಂಗಲ್ಲ ಹಿಂಗೆ ಅಂತ. ಈಗ 2 ವರ್ಷದಿಂದ ಸಮಸ್ಯೆ ಆದಾಗ ಮಲಯಾಳಮಲ್ಲಿ ಫಿಲಮ್ಗಳು ಫ್ಲಾಪ್ ಆಗ್ತಿದೆ ಅಂದಾಗ ಫಸ್ಟ್ ಅವ್ರು ಏನು ಮಾಡಿದ್ರು, ನಿರ್ಮಾಪಕರು ಏನು ಮಾಡಿದ್ರು, ಹೌದು ಇದು ಎಲ್ಲ ಸಮಸ್ಯೆ ಆಗ್ತಿದೆ, ಫಸ್ಟ್ ಹೋಗಿ ಅಪೀಲ್ ಮಾಡಿದ್ರು, ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಹೋದರು, ನಿಮ್ಮ ಸಂಭಾವನೆ ಕಡಿಮೆ ಮಾಡ್ಕೊಳ್ಳಿ, ಇನ್ನಷ್ಟು ಶಿಸ್ತಿರಲಿ, ಈ ಥರದ್ದೆಲ್ಲ ಅದೆಲ್ಲ ರೂಢಿಸ್ಕೊಂಡ್ಮೇಲೆ ಹಿಂಗಾಗಿರೋದು. ಸೊ ನಮ್ಮಲ್ಲೂ ಆ ಥರದ್ದು ಕೆಲವು ವಿಚಾರಗಳು ಆದಾಗ ಆವಾಗ ಇನ್ನಷ್ಟು ಒಳ್ಳೆ ಫಿಲಮ್ಗಳು ಅಥವಾ ಚೆನ್ನಾಗಿ ಆಗೋಕ್ಕೆ ಸಾಧ್ಯ ಅಂತ. ರೀಸೆಂಟಾಗಿ ಆಗ್ತಿರೋ ಪ್ರಾಬ್ಲಮ್ಸ್ಗೆ ಸ್ಟಾರ್ಗಳು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಅಂತೀವಲ್ಲ, ಅಲ್ಲಿ ಸ್ಟಾರ್ಸು ಮಲಯಾಳಂ ಸ್ಟಾರ್ಸು ತುಂಬ ಹೆಚ್ಚು ಸಿನಿಮಾ ಮಾಡ್ತಿದ್ದಾರೆ ವರ್ಷಕ್ಕೆ. ಅದ್ರ ಜೊತೆಗೆ ಇಲ್ಲಿ 6 ಸಿನಿಮಾ 7 ಸಿನಿಮಾ ಈ ಸಿನಿಮಾ ಎಲ್ಲ ರಿಲೀಸ್ ಆದಾಗ ನಾವು ತುಂಬ ಸಿನಿಮಾ ಅದಕ್ಕೆ ಫ್ಲಾಪ್ ಆಗ್ತಿದೆ ಅಂತ ಒಂದು ರೀಸನ್ ಕೊಡ್ತೀವಿ. ಬಟ್ ಅಲ್ಲೂ ನಾವು ನೋಡಿದ್ರೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾನೇ ಇದೆ, 5-6 ಸಿನಿಮಾ ಅಲ್ಲೂ ಬರುತ್ತೆ. ಸೊ ಅದು ಹೆಂಗೆ ಅಂತ ಇಲ್ಲ, ಆ ಸಿನಿಮಾಗಳು ಮಾಡೋದು ಇವತ್ತು ಓವರಾಲ್ ಸಿನಿಮಾ ಮೇಕಿಂಗ್ಗೆ ಫೆಸಿಲಿಟೀಸು ಮತ್ತು ಬಜೆಟು ಎಲ್ಲವೂ ಚೀಪಾಗಿದೆ. ಅಂದರೆ ಮನುಷ್ಯನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಎಲ್ಲ ಇಂಪ್ರೂವ್ ಆಗ್ತಿದ್ದಂಗೆ ಅದು ದೊಡ್ಡ ಅಮೌಂಟ್ ಅಲ್ಲದೇ ಇರ್ಬೋದು. ಈಗ ಫಿಲಮ್ಗೆ ಹಾಕುವ ದುಡ್ಡು 1 ಕೋಟಿನೋ 2 ಕೋಟಿನೋ 3 ಕೋಟಿನೋ ಕೆಲವ್ರಿಗೆ ಅದು ದೊಡ್ಡ ದುಡ್ಡು ಅನಿಸ್ತಾ ಇರ್ಬೋದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸಿನಿಮಾ ಮಾಡೋಕ್ಕೆ ಬರ್ತಿದ್ದಾರೆ. ಅವ್ರವ್ರದ್ದೇ ಯೋಚನೆ, ಅವ್ರ ಕಲ್ಪನೆ, ಅವರು ನೋಡಿರುವ ಕೇಳಿರುವ ಈ ಕಥೆಗಳನ್ನೆಲ್ಲ ತೊಗೊಂಬಂದು ಸಿನಿಮಾ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ. ಅದು ಜನರಲ್ ಫೆನಮಿನ, ಅದು ಎಲ್ಲ ರಾಜ್ಯಗಳಲ್ಲೂ ಇದೆ. ಮುಂಚೆ ಎಲ್ಲ ಏನಾಗೋದು ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಮ್ ಅಂದರೆ ಅದು ಸಿನಿಮಾ ಮಾತ್ರ ಆಗಿತ್ತು. ಯಾವಾಗ ಒಂದಿಷ್ಟು ಸಿನಿಮಾ ನೋಡಿದ್ರೆ ಅದೇ ಎಂಟರ್ಟೈನ್ಮೆಂಟ್. ಇವಾಗ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ, ಎಂಟರ್ಟೈನ್ಮೆಂಟ್ ಮೀಡಿಯಮ್ಮು ಜಾಸ್ತಿ ಆಗಿದೆ. ಇವತ್ತು ನೀವು ಸಿನಿಮಾಗೆ ಬಂದರೂ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋ ಸಾಕಷ್ಟು ಜನ ಇದ್ದಾರೆ. ಮೊಬೈಲ್ ಸಿನಿಮಾ ಕೂತಿದ್ದೆ ಕ್ರಿಕೆಟ್ ನೋಡೋದು ಅಥವಾ ಅಲ್ಲಿನೊಂದು ಸಿನಿಮಾ ನೋಡೋದು ಅಥವಾ ಅಲ್ಲಿ ನ್ಯೂಸ್ ಓದೋದು ಅಥವಾ ಸಾಕಷ್ಟು ಬೇರೆ ಬೇರೆ ಮೀಡಿಯಮ್ಗಳು ಬಂದುಬಿಟ್ಟಿದೆ. ಹಾಗಾಗಿ ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಅದು ಅವರ ಆಪ್ಷನ್ನು. ನೀವು ಇಷ್ಟೇ ಸಿನಿಮಾ ನೋಡಿ ಅಷ್ಟು ನೋಡಬಾರ್ದು ಅದೆಲ್ಲ ಯಾವುದು ಹೇಳೋಕ್ಕಾಗಲ್ಲ. ಮಾಡಾಗಿದೆ, ಅದು ನೋಡಿ ಗೆಲ್ಲಿಸಿ ಅನ್ನೋದು ಒಂದು. ಸ್ಟಾರ್ಗಳು ಹೆಚ್ಚು ಸಿನಿಮಾ ಮಾಡಬೇಕು, ಅದು ಯಾವತ್ತೂ ಇಂಡಸ್ಟ್ರಿ ನಡ್ಕೊಂಬಂದಿರೋದೇ ಸ್ಟಾರ್ಗಳಿಂದ. ಅಂದರೆ ಎಷ್ಟೇ ಹೊಸೊಬ್ಬರು ಬರಲಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಲಿ, ಜನ ಮೊದಲು ಹೋಗೋದು ಸ್ಟಾರು. ಅದಕ್ಕೆ ಯಾಕೆಂದರೆ ಅವರೊಂದು ಬ್ರ್ಯಾಂಡ್ ಆಗಿರ್ತಾರೆ. ಸೊ ಅವರನ್ನು ನೋಡೋಕ್ಕೆ ಜನ ಇಷ್ಟಪಡ್ತಾರೆ. ಅವ್ರ ಕಡೆಯಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ ಅಂತ ಅಪೇಕ್ಷೆ ಮಾಡ್ತಾರೆ. ಅದು ಬಹಳ ಸಹಜ. ಹಾಗಾಗಿ ಮತ್ತು ಆ ಸ್ಟಾರ್ ಸಿನಿಮಾಗಳು ಬಂದಾಗ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದು. ಬೇರೆ ಯಾವ ಪಿಕ್ಚರ್ಗೂ ಜನ ಬರಬಹುದು, ಇಲ್ಲ ಅಂತಲ್ಲ. ಆದರೆ ಸ್ಟಾರ್ಗಳು ಪಿಕ್ಚರ್ಗಳ ಡಿಮ್ಯಾಂಡು, ಅದರ ಸಸ್ಟೈನಬಿಲಿಟಿ ಬೇರೆ, ಹೊಸಬ್ರಿಗಿರೋದು ಬೇರೆ. ಸೊ ಹಾಗಾಗಿ ಸ್ಟಾರ್ಗಳು ಬಂದರೆ ನಿರಂತರವಾಗಿ ಜನ ಬರ್ತಿರ್ತಾರೆ. ಅಲ್ಲಿ ಸ್ಟಾರ್ಗಳು ಏನಾದ್ರು ಅವ್ರಿಗವ್ರು ಅಂದ್ಕೊಂಡಿದ್ದಾರೆ ಸರ್, ಅಂದರೆ ನಾನು ಈ ಸಿನಿಮಾ ಕೊಡಲೇಬೇಕು ಅಂತ ಡಿಸೈಡ್ ಆಗಿ ಕೊಡ್ತಾ ಇದ್ದಾರೆ ಅಂದರೆ ಆ ಥರದ್ದು ಏನಾದ್ರು ಮಾಡ್ಕೊಂಡಿದ್ದಾರೆ? ಆ ಥರ ಅವೆಲ್ಲ ಏನಿಲ್ಲ. ಅಂದರೆ ಇಲ್ಲೊಂದು ಇದು ಹೇಳ್ದಲ್ಲ, ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಇದು ಎಲ್ಲವೂ ಇಂಟರ್ಲಿಂಕ್ಡು. ಈಗ ಅಲ್ಲಿ ಹೀರೋಗಳು ಬೆಳಿತಾನೆ, ಹೊಸ ಹೊಸ ಡೈರೆಕ್ಟರ್ಗಳು ಬಂದರು. ಒಂದಿಷ್ಟು ಜನ ಇವಾಗ ನೀವು ಫಾರ್ ಎಕ್ಸಾಂಪಲ್ ರಜನಿಕಾಂತ್ ನೋಡಿದ್ರೆ, ರಜನಿಕಾಂತ್ ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಯಾವ ಸಿನಿಮಾನೂ ಹಳೆ ಡೈರೆಕ್ಟರ್ಗಳ ಜೊತೆ ಮಾಡೇ ಇಲ್ಲ. ಹಿಂದೊಮ್ಮೆ ಅವ್ರ ಜೊತೆ ಮಾಡಿದ ಹಿಟ್ ಕೊಟ್ಟಂಥ ಡೈರೆಕ್ಟರ್ಗಳ ಜೊತೆ ಮಾಡಿ, ಎಲ್ಲವೂ ಹೊಸಬ್ರ ಜೊತೆನೇ ಮಾಡ್ತಾ ಇರೋದು. ರೀಸೆಂಟ್ ಯಾರು ಟ್ರೆಂಡಲ್ಲಿ ಇರ್ತಾರೆ ಅವ್ರ ಜೊತೆ ಎಲ್ಲ ಹೊಸಬ್ರು, ಅವರು ಹೊಸಬ್ರ ಜೊತೆ ವರ್ಕ್ ಮಾಡಿ. ಅದೇ ಥರ ಮಲಯಾಳಮಲ್ಲೂ ಅಷ್ಟೇ. ಅಂದರೆ ಹೊಸ ಹೊಸ ಕಂಟೆಂಟ್ ಬರ್ತಾ ಇರಬೇಕು, ಹೊಸ ಹೊಸ ಪಿಕ್ಚರ್ ಮಾಡ್ತಿರ್ಬೇಕು. ನಮ್ಮಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಇದೆ. ಅಂದರೆ ನಮ್ಮಲ್ಲಿ ರೈಟರ್ಸ್ ಇಲ್ಲ, ಬರವಣಿಗೆ ಬರಹಗಾರರನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಒಳ್ಳೆ ಕಂಟೆಂಟ್ ಬರ್ತಾ ಇಲ್ಲ, ಸ್ಟಾರ್ಗಳಿಗೆ ಕಮರ್ಷಿಯಲ್ ಆಗಿ ಸಿನಿಮಾ ಬರೆಯೋಕ್ಕೆ ಭಾಳಷ್ಟು ಜನಕ್ಕೆ ಬರೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳಿದೆ. ಸೊ ಇವರು ಬಹಳಷ್ಟು ಜನ ಹೀರೋಗಳು ಅದೇ ಮಾತು ಹೇಳಿದ್ದಾರೆ, ಓಕೆ ನಾ ಮಾಡೋದಕ್ಕೆ ರೆಡಿ, ನನಗೆ ಪ್ರಾಬ್ಲಮ್ ಅಲ್ಲ, ಒಂದು 50-60 ಕತೆ ಕೇಳಿದ್ದೀನಿ. ಆದರೆ ನಮ್ಮ ಹತ್ರ ಬಹಳಷ್ಟು ಜನ ಹಳೆಯ ಇಮೇಜ್ನ ಇಟ್ಕೊಂಡು, ಹಳೆಯ ಬ್ರ್ಯಾಂಡ್ ಇಟ್ಕೊಂಡು ಅದನ್ನೇ ಬರ್ತಿದ್ದಾರೆ ಹೊರತು ಇವತ್ತು ಕಾಲ ಬದಲಾಗಿದೆ, ನಾವು ಏನೋ ಬೇರೆ ಬಯಸ್ತಿದ್ದೀವಿ, ಜನ ಸಹ ಬೇರೆ ಬಯಸ್ತಿದ್ದಾರೆ. ಇಂಥ ಟೈಮಲ್ಲಿ ಅವರು ಕ್ಯಾಟರ್ ಮಾಡೋವಂಥ ಕಥೆಗಳು ಸಿಗ್ತಾಯಿಲ್ಲ. ಹಾಗಾಗಿ ಮುಂಚಿನಷ್ಟು ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂದರೆ ಇವಾಗ ಯಾವ ಹೀರೋಗಳು ಏನು ದರ್ಶನ ಆಗಲಿ, ಸುದೀಪ್ ಆಗಲಿ, ಎಲ್ಲರೂ ಹಿಂದೊಮ್ಮೆ ವರ್ಷಕ್ಕೆ 2 ಸಿನಿಮಾ ಮಾಡಿದವ್ರೆ. ಆದರೆ ಇವಾಗ 2 ವರ್ಷಕ್ಕೆ 1 ಆಗ್ತಾಯಿದೆ, ಭಾಳ ನಿಧಾನ ಆಗ್ತಾಯಿದೆ.
ಈ ವಿಚಾರವಾಗಿ ಭಾಳಷ್ಟು ಜನದ ಹತ್ರ ಮಾತಾಡಿದಾಗಲೂ ಅವ್ರು ಅದೇ ಹೇಳಿದ್ದು, ಮಾಡೋದಕ್ಕೆ ನಾವು ರೆಡಿ, ಬಟ್ ಕತೆಗಳು ಸಿಗ್ತಾ ಇಲ್ಲ ಅಂತ. ಈಗ ಆ ಕತೆಗಳು ಸಿಗ್ತಾ ಇಲ್ಲ ಅನ್ನೋದು ಅದು ಇನ್ನೊಂದು ಪ್ರಾಬ್ಲಮ್. ಸರ್, ಮಲಯಾಳಂ ಸಿನಿಮಾಗಳು ಇನ್ನೊಂದು ಏನು ಅಂತಂದರೆ ಬೆಂಗಳೂರು ಬೇಸ್ಡ್ ತೆಗಿತಾರೆ. ಇತ್ತೀಚೆಗೆ ಆವೇಶಂ ಸಿನಿಮಾನು ಅದೇ ಥರ ಬಂತು. ಬೆಂಗಳೂರು ಡೇಸಿಂದ ಹಿಡಿದು ಇಲ್ಲಿ ತನಕನೂ ಅವಾಗ ಕನೆಕ್ಟ್ ಮಾಡ್ತಾರೆ ಇಲ್ಲಿ ಕತೆಗಳಿಗೆ. ಅಲ್ಲ, ನೀವು ಬರೇ ಬೆಂಗಳೂರು ಬೇಸ್ಡು ಅಂತಲ್ಲ, ಈ ವರ್ಷದ ಸಿನಿಮಾಗಳನ್ನು ನೋಡಿದ್ರೆ ಮಂಜು ಮೆಲ್ ಬಾಯ್ಸು ತಮಿಳ್ನಾಡಲ್ಲಿ ಸೆಟ್ ಆಗಿತ್ತು. ಕರೆಕ್ಟ್. ಇವಾಗ ರೀಸೆಂಟಾಗಿ ರಿಲೀಸ್ ಆಗಿದ್ದ ಟರ್ಬೋ, ಅದು ತಮಿಳ್ನಾಡಲ್ಲಿ ಸೆಟ್ ಆಗಿದ್ದು. ಪ್ರೇಮಲು ಹೈದರಾಬಾದಲ್ಲಿ ಸೆಟ್ ಆಗಿತ್ತು. ಆವೇಶಮು ಕನ್ನಡದಲ್ಲಿ. ಅಂದರೆ ಅವರು ಹೇಳಿದ್ನಲ್ಲ, ಹಿಟ್ಟು ಫ್ಲಾಪು ಅನ್ನೋದು ಬೇರೆ ಪ್ರಶ್ನೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಇವಾಗ. ಅವರ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗೋದಕ್ಕೂ ಕಾರಣ ಇದೆ. ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಿದ್ದಾರೆ, ಆಯಿತಾ. ಅವರು ಫಿಲಮ್ಗಳು ಹೆಂಗೆ ಹೋಗ್ತಿದೆಯೋ ಅವರು ಕಥೆನ ಬೇರೆ ಬೇರೆ ಕಡೆ ಇದು ಮಾಡ್ತಿದ್ದಾರೆ. ಈಗ ಒಬ್ಬ ಕನ್ನಡಿಗನಾಗಿ ನಾವು ಕನ್ನಡ ಸಿನಿಮಾಗಳಲ್ಲಿ ಬೆಂಗಳೂರನ್ನು ಅಥವಾ ಕರ್ನಾಟಕನ ಹೇಗೆ ತೋರಿಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ, ನೋಡ್ತಾ ಇರ್ತೀವಿ ಆದಷ್ಟು. ಈಗ ಹೊರ ರಾಜ್ಯ ಒಂದು ಪಿಕ್ಚರ್ ಒಂದು ಇಲ್ಲಿ ಬಂದಾಗ, ಇಲ್ಲಿ ಬಂದು ಇಲ್ಲೇ ಸೆಟಪ್, ನಮ್ಮ ಮಧ್ಯದಲ್ಲೇ ಒಂದು ಸೆಟಪ್ ಮಾಡಿ ಅಲ್ಲೊಂದು ಶೂಟಿಂಗ್ ಮಾಡಿ ಅವರು ಬೆಂಗಳೂರನ್ನ ತೋರಿಸೋ ರೀತಿ ಹೇಗಿರುತ್ತೆ, ಆ ಕುತೂಹಲನೂ ಎಷ್ಟೋ ಜನಕ್ಕಿರುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಪಿಕ್ಚರ್ ನೋಡೋದಕ್ಕೆ. ಸೊ ಅದೇ ಅಲ್ಲಿ ಆ ಕಥೆಗಾರರು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ನಾವು ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು, ಬೇರೆ ಕಡೆನೂ ಇಲ್ಲ. ಸೊ ಹಾಗಾಗಿ ಕತೆ ಒಳಗು ಮತ್ತು ಕತೆ ಹೊರಗು ಅವರು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದ್ದಾರೆ ಅವರು. ಇವತ್ತು ಮಲಯಾಳಂ ಮಾರ್ಕೆಟು ಅನ್ನೋದು ಮುಂಚೆ ಭಾಳ ಕೇರಳಗೆ ಅಥವಾ ಸೌತ್ ಇಂಡಿಯಾಗೆ ಸೀಮಿತವಾಗಿದ್ದಂಥ ಮಾರ್ಕೆಟು ಅಂತ ಏನಿತ್ತು, ಇವತ್ತು ಇಡೀ ಇಂಡಿಯಾದಲ್ಲಿ ಮಲಯಾಳಂ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಗಲ್ಫ್ ಕಂಟ್ರೀಸಲ್ಲಿ ದೊಡ್ಡ ಡಿಮ್ಯಾಂಡ್ ಇದೆ ಅದಕ್ಕೆ. ಸೊ ಬೇರೆ ಬೇರೆ ದೇಶದಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಬಿಕಾಸ್ ಆಫ್ ದೇರ್ ಕಂಟೆಂಟ್. ಅಂದರೆ ನೀವು ಅಲ್ಲಿಯ ಹೀರೋಗಳನ್ನು ನೀವು ಸ್ವಲ್ಪ ಗಮನಿಸ್ಬೇಕಾಗತ್ತೆ. ಅಂದರೆ ಅವ್ರು ಯಾವುದೋ ಒಂದಕ್ಕೆ ಸ್ಟಿಕಾನ್ ಆಗೋದಿಲ್ಲ. ಆಯಿತು, ಇವತ್ತು ನಾನು ಏನೋ ಪಿಕ್ಚರ್ ಮಾಡಿದೆ, ಇವು ಮೋಹನ್ ಲಾಲ್ ಅವ್ರನ್ನೇ ತೊಗೊಂಡ್ರೆ ಮರಕ್ಕರ್ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಮರಕ್ಕರು 100 ಕೋಟಿ ರೂಪಾಯಿ ಪಿಕ್ಚರು. ನಾನು ನೆಕ್ಸ್ಟ್ ಪಿಕ್ಚರ್ 110 ಕೋಟಿಗೆ ಮಾಡ್ತೀನಿ ಅಂತ ಹೇಳಿಲ್ಲ, ಸೀದಾ 10 ಕೋಟಿ ಪಿಕ್ಚರ್ಗೆ ಬಂದರು. 12th ಮ್ಯಾನ್ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಆಯಿತಾ. ಕಡಿಮೆ ಬಜೆಟು. ಇಲ್ಲಿ ನಮ್ಮಲ್ಲಿ ಒಂದು ಪ್ರಾಬ್ಲಮ್ಮು, ಅಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗು ಅರ್ಥ ಮಾಡ್ಬೇಕು. ನಮ್ಮಲ್ಲಿ ಬಜೆಟ್ಟು, ಕ್ಯಾನ್ವಾಸು ಇದ್ರ ಬಗ್ಗೆ ಯೋಚನೆ ಆಗ್ತಾಯಿದೆ. ಅಲ್ಲಿ ಕತೆ, ಪಾತ್ರಗಳು, ನಾನು ಏನು ಮಾಡಿದ್ದೀನಿ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇವರು ಇಲ್ಲಿ ಮಾಡಿದ್ದೀನಿ, ಅದಕ್ಕಿಂತ ಮೀರಿದ್ದೇನೋ ಹೋಗಬೇಕು ಅಂತ ನಾವು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಬಹುಶಃ ಆ ಥರ ಎಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಗೊತ್ತಿಲ್ಲ. ಆ ಥರ ಈಗ ಪ್ರತಿಯೊಬ್ಬರು ಎಲ್ಲರೂ ಆ ಬಜೆಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಯಾರು ಬರ್ತಾರೆ, ಮುಂದೆ ಬರ್ತಾರೆ. ಇವಾಗ ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಒಂದು ಆರ್ಟಿಸ್ಟ್ಗಳು ಪಿಕ್ಚರ್ಗಳು ಮಾಡ್ತಾ ಇಲ್ಲ, ವರ್ಷಕ್ಕೆ 2 ಪಿಕ್ಚರ್ ಮಾಡ್ತಾರೆ. ಆಯಿತು, ವರ್ಷಕ್ಕೆ 2 ಪಿಕ್ಚರ್ ಮಾಡ್ತೀನಿ ಅಥವಾ 3 ಪಿಕ್ಚರ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಎಷ್ಟು ಜನ ಪ್ರೊಡ್ಯೂಸ್ ಮಾಡೋಕ್ಕೆ ಬರ್ತಾರೆ? ಎಷ್ಟು ಜನ ಪ್ರೊಡ್ಯೂಸರ್ ಹತ್ರ ಒಂದು ಮಿನಿಮಮ್ ಅಂದರೆ ಒಂದು 40-50 ಕೋಟಿ ರೂಪಾಯಿ ಇಟ್ಬಿಡ್ಬೇಕು. ಆ ಬಿಸ್ನೆಸ್ ಎಲ್ಲಾಗ್ತಾ ಇದೆ, ಅವಾಗ ಮುಂದಿನ ಪರಿಸ್ಥಿತಿ ಏನು, ಇದು ಎಲ್ಲವೂ ಯೋಚನೆ ಮಾಡಬೇಕು. ಈಗ ಬಜೆಟ್ ಅನ್ನೋದು ಕತೆ ಮೇಲೆ, ಕತೆ ಮೇಲೆ ಅವಲಂಬಿತ ಆಗಿರುತ್ತೆ ಹೊತ್ತು ಸುಮ್ಮನೆ ನಾವು ಬಜೆಟ್ ಇಟ್ಕೊಂಡು ಹಿಂಗೆ ಮಾಡೋಕ್ಕಾಗೋದಿಲ್ಲ. ನಮಗೆ ಸ್ಟೋರಿ ಈಗ ನಾವು ಒಂದು ಸಣ್ಣ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಹಳ್ಳಿಗೆ ಕತೆ ಹೇಳ್ತೀವಿ ಅಂದರೆ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟೇ ಬೇಕು ಬಜೆಟು. ಸೊ ಆಯ್ಕೆ ಮಾಡ್ಕೋಬೇಕಾಗಿರೋದು ಒಬ್ಬ ನಟ, ನಾನು ಯಾವ ಥರದ ಪಾತ್ರ ಮಾಡಬೇಕು. ಬಹಳ ವಿಚಿತ್ರ ಅನಿಸುತ್ತೆ. ಅಂದರೆ ಅವರು ಯಾವುದಕ್ಕೂ ಹೆದರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವ ಪಾತ್ರ ಬೇಕಾದ್ರೂ ಮಾಡ್ಕೊಂಡು ಹೋಗ್ತೀನಿ. ಅದು ಕೆಲವರು ಈಗ ಹಿಂದಿನೆಲ್ಲ ಅಕ್ಷಯ್ ಕುಮಾರ್ ಮಾಡ್ತಿದ್ರು. ಅದೆಲ್ಲ ಇವತ್ತಿನ ಎಕ್ಸಾಂಪಲ್ಲು. ರಾಜ್ಕುಮಾರ್ ಅವರು ಯಾವುದೋ ಕಾಲಕ್ಕೆ ಅದೆಲ್ಲ ಮಾಡಿಟ್ಬಿಟ್ಟಿದ್ರು. 70sಲ್ಲೇ ನೀವು ರಾಜ್ಕುಮಾರ್ ಅವರು ಫಿಲಮ್ ನೋಡಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಒಂದು ಪೌರಾಣಿಕ ಮಾಡೋರು, ಇದ್ದಿದ್ದಂಗೆ ಐತಿಹಾಸಿಕ ಮಾಡೋರು, ಆಮೇಲೆ ಸೋಷಿಯಲ್ ಮಾಡೋರು. ಒಂದು ಪಾತ್ರ ಇನ್ನೊಂದು ಪಾತ್ರಕ್ಕೆ ಹೋಲ್ಸೋಕ್ಕಾಗ್ತಿರಲಿಲ್ಲ, ಒಂದು ಫಿಲಮ್ ಇನ್ನೊಂದು ಫಿಲಮ್ಗೆ ಹೋಲ್ಸೋಕ್ಕಾಗ್ತಿರಲಿಲ್ಲ. ಹಾಗಾಗಿ ನಾವು ರಾಜ್ಕುಮಾರ್ ಅಂದರೆ ಒಂದಿಷ್ಟು ಪಾತ್ರಗಳು ನೆನಪಿಗೆ ಬರುತ್ತೆ. ನಾವೆಲ್ಲವೂ ಎಲ್ಲ ಮಾಡಿರೋದು ಯಾವುದೋ ಹೊಸದಲ್ಲ. ಆ ಧೈರ್ಯ ಬೇಕಷ್ಟೇ. ಅಂದರೆ ಅವರು ಆಗಿನ ಕಾಲಕ್ಕೆ ಭಾಳ ಮುಂದೆ ಯೋಚನೆ ಮಾಡಿ ಅವೆಲ್ಲ ಮಾಡ್ತಾಯಿದ್ರು. ಈಗಲೂ ಆ ಥರದ್ದು ಪ್ರಯತ್ನಗಳು ಮಾಡಿದ್ರೆ, ಈಗ ಹಿಂದಿನಲ್ಲಿ ಅಕ್ಷಯ್ ಕುಮಾರ್ ಮಾಡ್ತಾರೆ, ಈ ಮಲಯಾಳಂ ಮೇಲೆ ಒಂದಿಷ್ಟು ಜನ ಆರ್ಟಿಸ್ಟ್ಗಳು ಮಾಡ್ತಾರೆ. ಈಗ ಏನು ಮಾಡಿದ್ದೀನಿ, ಇದು ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೇನು ಮಾಡ್ಬೋದು, ಈ ಥರದ್ದು ಯೋಚನೆ.
ನೀವು ಸ್ವಲ್ಪ ಇವತ್ತಿನ ಹೀರೋಗಳ ಒಂದು ಸುಮ್ಮನೆ ಗ್ರಾಫ್ ನೋಡ್ತಾ ಹೋದರೆ ಅವರು ಎಲ್ಲರೂ ಆ ವಯಸ್ಸಿನ ಆ ಒಂದು ಅರ್ಬನ್ ಸೆಂಟರ್ಡ್ ಆದಂಥ ಪಾತ್ರಗಳನ್ನ ಮಾಡಿದ್ದು ಬಿಟ್ಟರೆ ಅವರು ಬೇರೆ ಪ್ರಯತ್ನಗಳನ್ನು ನೀವು ಕಾಣೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದೊಂದು ಯಾಕೋ ಅವ್ರಿಗೊಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ. ಆ ಬೌಂಡ್ರಿ ದಾಟಿ ಪರವಾಗಿಲ್ಲ ನಾನು ಈ ಥರದ್ದು ಮಾಡ್ತೀನಿ ಅಂದಾಗ ಮಾತ್ರ ಇಂಡಸ್ಟ್ರಿಗೂ ಹೆಲ್ಪ್ ಆಗುತ್ತೆ, ವೈಯಕ್ತಿಕವಾಗಿ ಅವ್ರ ಫಿಲಮ್ನೂ ಚೆನ್ನಾಗಾಗಿರುತ್ತೆ. ಇಲ್ಲ ಅಂದರೆ ಅದೇ ಫಿಲಮ್ಗಳು ಇವತ್ತು ಯಾಕೆ ಜನ ಬರ್ತಿಲ್ಲ ಅಂದರೆ ಇದು ಎಲ್ಲ ಕಾರಣಗಳ ಜೊತೆ ಇದು ಒಂದು ಕಾರಣ. ಈಗ ನಮ್ಮಲ್ಲಿ ಗುಣಮಟ್ಟ ಇಲ್ಲ, ಅದು ಇಲ್ಲ, ಎಲ್ಲ ಹೇಳ್ತೀವಲ್ಲ, ಅದ್ರ ಜೊತೆಗೆ ಇವತ್ತಿನ ಆಡಿಯನ್ಸ್ಗೆ ಒಂದು ನಂಬಿಕೆ ಹೋಗಿದೆ. ಆ ನಂಬಿಕೆ ಬರಬೇಕು. ಹೌದು, ಈ ಪಿಕ್ಚರ್ ಹಿಂಗಿರಲ್ಲ, ಇನ್ನೊಂದು ಏನೋ ನೆಕ್ಸ್ಟ್ ಲೆವೆಲ್ಗೆ ಬೇರೆ ಏನೋ ಮಾಡಿರ್ತಾನೆ, ಬೇರೆ ಏನೋ ಯೋಚನೆ ಇದೆ ಅಂದಾಗ ಮಾತ್ರ ಹಂಗೆ ಮಾಡೋಕ್ಕೆ ಸಾಧ್ಯ, ಪ್ರೇಕ್ಷಕರು ಬರ್ತಾರೆ. ಇಲ್ಲ ಅಂದರೆ ಇದು ಹಿಂದಿನ ಪಿಕ್ಚರ್ ಥರನೇ ಅಂತ ಅನಿಸ್ಬಿಟ್ರೆ ಬರೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತಾಯಿದೆ. ಸರ್, ರೀಸೆಂಟ್ ಟ್ರೆಂಡಿಂಗ್ ಸಿನಿಮಾ ಮಲಯಾಳಂ ಅಂದರೆ ಮಂಜುಮಲ್ ಬಾಯ್ಸು 200 ಕೋಟಿ ಕಲೆಕ್ಟ್ ಮಾಡಿರೋ ಫಸ್ಟು ಮಲಯಾಳಂ ಸಿನಿಮಾ. ಅದು ಆಲ್ ಓವರ್ ಸೌತ್ ಇಂಡಿಯಾನೇ ಆ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ರು. ಆ ಸಿನಿಮಾದ್ರ ಬಗ್ಗೆ ನಿಮ್ಮ ಅನಲೈಸೇಷನ್ ಹೆಂಗಿದೆ ಅಂತ, ಅಂದರೆ ಆ ಸಿನಿಮಾ ಹೆಂಗೆ ಗೆಲ್ತು, ಏನು ಎತ್ತ, ಅದ್ರ ಬಗ್ಗೆ? ಅಲ್ಲ, ಆ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಅದು ಸಿಂಪ್ಲಿಸಿಟಿ. ಅಲ್ಲಿ ಅದೊಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ ಅಂತ ಹೇಳಿದ್ವಿ. ಅದಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಹೋಗಿರೋದು. ಫಸ್ಟ್ ಹಾಫ್ ಎಲ್ಲ ನಿಮಗೆ ಬಹುಶಃ ಭಾಳ ಸಿಂಪಲ್ಲಾಗೇ ಹೋಗುತ್ತೆ. ಅವರೆಲ್ಲ ಹುಡುಗರು ಫ್ರೆಂಡ್ಸು ಟ್ರಿಪ್ಪು ಆ ಥರದ್ದು. ಬಟ್ ಒಂದು ಹಂತದಲ್ಲಿ ಅವನು ಇದಕ್ಕೆ ಸುಭಾಷ್ ಬಿದ್ದಾಗ ಅಲ್ಲಿಂದ ಶುರು ಆಗುತ್ತಲ್ಲ, ಅದು ಕೊನೆಯವರೆಗೂ ಅದು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ಅದನ್ನು ತೋರಿಸೋದು ಭಾಳ ಸುಲಭ ಅಲ್ಲ. ಅದು ಎಲ್ಲೋ ಅದು ಸೆಟ್ ಗಿಟ್ಟೆಲ್ಲ ಹಾಕಿ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಅಂದರೆ ಅಲ್ಟಿಮೇಟ್ಲಿ ಈ ಮಂಜುಮಲ್ ಬಾಯ್ಸ್ ಅಂತಲ್ಲ, ಯಾವುದೇ ಪಿಕ್ಚರು ಪ್ರೇಕ್ಷಕರನ್ನ ಕೂರಿಸ್ಕೊಳ್ಳೋದು ಒಂದು ಅದು ಡಿಫ್ರೆಂಟ್ ಆಗಿದೆ ಅನ್ನೋದು. ಮತ್ತು ಇನ್ನೊಂದು ಅದು ಕೂರಿಸ್ಕೋಬೇಕು. ಅಂದರೆ ಏನೇನೋ ಆಗ್ತಿರುತ್ತೆ, ನಮ್ಮ ಅಟೆನ್ಷನ್ ಡೈವರ್ಟ್ ಆಗಬಾರ್ದು, ಆಯಿತಾ? ಯಾವ ಥಿಯೇಟ್ರಲ್ಲಿ ಕೂತ್ಕೊಂಡ್ಲಿ ಮೊಬೈಲ್ ನೋಡ್ತಾ ಇರಿ, ಯಾವುದು ನಮ್ಮ ಆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಒಂದು ಕ್ಷಣ ನಮ್ಮ ಮನಸ್ಸು ಬೇರೆ ಕಡೆ ಹೋಯ್ತು ಅಂದರೆ ಡೈವರ್ಟ್ ಆಗೋಗುತ್ತೆ. ಡೈವರ್ಟ್ ಆಗದೆ ಇರೋಂಗೆ ಹಂಗೆ ಕಂಟಿನ್ಯೂಸ್ ಆಗಿ ಹಿಡ್ಕೊಂಬಂದಿರೋದು ಆ ಫಿಲಮ್ನ ಹೆಗ್ಗಳಿಕೆ. ಸೊ ಹಾಗಾಗಿ ಅದು ಗೆದ್ದಿದೆ. ಆ ಥರದ ಸಾಕಷ್ಟು ಪ್ರಯತ್ನಗಳು ಇತ್ತೀಚೆಗೆ ಆಗ್ತಾಯಿದೆ. ಇವತ್ತು ನೀವು ಆವೇಶಮು ಅದರಲ್ಲಿ ವಿಶೇಷ ಏನಿದೆ ಅಂತ ಕೇಳಿದ್ರೆ ಅದೊಂದು ಕಮರ್ಷಿಯಲ್ ಸಿನಿಮಾ ಇರ್ಬೋದು, ಬಟ್ ನೋಡಿಸ್ಕೊಂಡು ಹೋಗಿತ್ತು. ಇವತ್ತು ಬೇಕಾಗಿರೋದೇ ಅಷ್ಟೇ. ಅಂದರೆ ಫಿಲಮ್ ಈಸ್ ಎಂಟರ್ಟೈನ್ಮೆಂಟ್ ಮೀಡಿಯಮ್ ಅಂತಾರೆ. ಅಂದರೆ ಹೌದು, ಎಂಟರ್ಟೈನ್ ಮಾಡೋದಕ್ಕೆ ಇರೋದು, ಬಟ್ಟು ಎಲ್ಲ ಸತಿನೂ ಎಂಟರ್ಟೈನ್ಮೆಂಟು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮೋರ್ ಇಟ್ಸ್ ಎನ್ ಎಂಗೇಜಿಂಗ್ ಮೀಡಿಯಮ್. ನೀವು ಎಷ್ಟೊತ್ತು ನಿಮ್ಮನ್ನು ಹಿಡಿದು ಕೂತ್ಕೊಳ್ಳುತ್ತೆ, ಎಷ್ಟೊತ್ತು ನೀವು ಅದಕ್ಕೆ ನೋಡ್ಕೊಂಡು ಕೂತಿರ್ತೀರ, ಅಲ್ಲಿವರೆಗೂ ನಿಮಗೆ ಹಾಗಾಗಿ ಅದು ಒಂದು ನಿಮ್ಮನ್ನು ಎಂಗೇಜ್ ಮಾಡೋವರೆಗೂ ಅದು ಮುಖ್ಯ ಆಗಿರುತ್ತೆ. ಆ ಎಂಗೇಜಿಂಗ್ ವ್ಯಾಲ್ಯೂ ಬಹಳಷ್ಟು ಸಿನಿಮಾಗಳಲ್ಲಿ ಇರೋದ್ರಿಂದಲೇ ಇತ್ತೀಚೆಗೆ ಗಮನ ಸೆಳೀತಾ ಇದೆ. ಸರ್, ಈಗ ಮಲಯಾಳಮಲ್ಲಿ ಸಿಂಪಲ್ ಸಿನಿಮಾ ಇಟ್ಕೊಂಡು ಈ ಥರ ಮಂಜುಮಲ್ ಕನ್ನಡದಲ್ಲೂ ಸಿಂಪಲ್ಲಾಗಿ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ. ಹೊಸಬ್ರು ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಅದು ರೀಸೆಂಟಾಗಿ ಶಾಕಾರಿ ಬಂತು, ಕೆರೆಬೇಟೆ ಬಂತು, ಬ್ಲಿಂಕ್ ಎಲ್ಲ ಬಂತು. ಬಟ್ ನಮ್ಮ ಸಿನಿಮಾಗಳು ಚೆನ್ನಾಗಿದ್ರು ಥಿಯೇಟ್ರಲ್ಲಿ ಆ ಲೆವೆಲ್ಲಿಗೆ ದುಡ್ಡು ಮಾಡಲ್ಲ, ಇದು ಮಾಡಲ್ಲ, ಜನನ ಸಹ ನೋಡಲ್ಲ. ಯಾಕದು? ಅಲ್ಲ, ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋದೇ ಈ ವಿಚಾರಕ್ಕೆ, ಯಾಕೆ ಜನ ಬರ್ತಾ ಇಲ್ಲ ಅಂತ. ಅಂದರೆ ಚೆನ್ನಾಗಿದ್ರು ಯಾಕೆ ಬರಲ್ಲ ಅಂತ. ಅಂದರೆ ಅದಕ್ಕೂ ಸಾಕಷ್ಟು ಕಾರಣಗಳಿದೆ. ಒಂದು ಮುಖ್ಯವಾಗಿ ಎಲ್ಲೋ ಗುಣಮಟ್ಟ ಇಲ್ಲ ಅಂತ ಅನಿಸಿರ್ಬೋದು, ನಂಬಿಕೆ ಕಡಿಮೆ ಆಗಿರ್ಬೋದು. ಮೇಲಾಗಿ ಹೌದು, ಎಷ್ಟು ಸಿನಿಮಾ ನೋಡೋಕ್ಕೆ ಸಾಧ್ಯ? ಒಬ್ಬ ಆ್ಯಾವ್ರೇಜ್ ಇದಾಗಿ ಒಬ್ಬ ಎಲ್ಲೋ ಕೆಲಸ ಮಾಡಿಕೊಂಡು ಅಥವಾ ಓದ್ಕೊಂಡು ಏನೋ ಮಾಡೋಂಗೆ ಎಷ್ಟು ಪಿಕ್ಚರ್ಗಳು ನೋಡೋಕ್ಕೆ ಸಾಧ್ಯ ವರ್ಷಕ್ಕೆ? 3-4 ಮುಂಚೆ ಒಂದು 100 ಪಿಕ್ಚರ್ ರಿಲೀಸ್ ಆಗೋದು, ಫ್ಯಾಮಿಲಿ ಫಿಲ್ಮ್ಗಳಾಗೋದು ಎಲ್ಲ. ಅಂದರೆ ಜನ ಹೋಗೋರು, ಬೇರೆ ಎಂಟರ್ಟೈನಿಂಗ್ ಮೀಡಿಯಾನೇ ಇರಲಿ. ಇವತ್ತು ತುಂಬ ಇದೆ. ನಿಮಗೆ ಬೇಜಾರು ಅಂತ ಅನ್ಸೋದಿಲ್ಲ. ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತು ಅಂದರೆ ನೀವು ಥಿಯೇಟ್ರಿಗೆ ಹೋಗಲೇಬೇಕು ಅಂತಿಲ್ಲ, ಇಲ್ಲೇ ಕೂತ್ಕೋಬೋದು, ಫ್ರೀಯಾಗಿ ಸಿನಿಮಾಗಳು ಸಿಗುತ್ತೆ. ಹಾಗಿರ್ಬೇಕಾದ್ರೆ ಥಿಯೇಟ್ರಿಗೆ ಯಾಕೆ ಹೋಗಬೇಕು? ಥಿಯೇಟ್ರಿಗೆ ಹೋಯ್ತು, ಅಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಅವ್ರದ್ದು ಪ್ರತಿಯೊಬ್ಬರದ್ದು ಒಂದು ಬಜೆಟ್ ಅಂತಿರುತ್ತೆ. ಆ ಬಜೆಟ್ ಖರ್ಚಿದ್ರು ಮಲಯಾಳಂ ಫಿಲಮ್ ಓಡ್ತಾ ಇದೆ, ಕನ್ನಡ ಓಡ್ತಾ ಇಲ್ಲ, ಸೇಮ್ ಖರ್ಚು ಕಂಟೆಂಟು. ಹಾಗಾಗಿ ಅಲ್ಲಿ ಏನೋ ಮಾಡ್ತಾರೆ ಅಂತ ವಿಶ್ವಾಸ. ಇವಾಗ ನಮ್ಮಲ್ಲಿ ಯಾಕೆ ಇದೆಲ್ಲ ಅದೇ ಹೇಳ್ದಲ್ಲ, ಮತ್ತೆ ನಂಬಿಕೆ ಕ್ರಿಯೇಟ್ ಮಾಡ್ಕೊಂಡ್ಬಂದು ಹಂಗೆ ಬಿಟ್ಟಿದ್ದಾರೆ. ಅದು ಇವತ್ತು ಚೆನ್ನಾಗಿದೆ.
ಅದು ಇನ್ನು ಮುಂದುವರಿಯುತ್ತೆ, ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಯುತ್ತೆ. ಈ ಟ್ರೆಂಡ್ ಯಾವತ್ತೂ ಮುಂದುವರಿಯುತ್ತೆ, ಯಾವತ್ತೋ ಒಂದು ದಿವಸ ಅದು ಇದಾಗುತ್ತೆ. ಇವತ್ತು ನಮ್ಮಲ್ಲಿ ಕನ್ನಡದಲ್ಲೂ 2022ನಲ್ಲಿ ಇದಾಯಿತು. ಎಷ್ಟು ಚೆನ್ನಾಗಾಯಿತು ಅಂದರೆ KGF 2 ಆಯಿತು, 777 ಚಾರ್ಲಿ ಬಂತು, ಕಾಂತಾರ ಬಂತು. ಕನ್ನಡ ಸಿನಿಮಾಗಳು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಂತು. ಅದರ ಮರು ವರ್ಷ ಏನಾಯಿತು, ಹಾಗೆ ಡ್ರಾಪ್ ಆಯಿತು. ಇವತ್ತು ಅವತ್ತು ಎಲ್ಲರ ಕಣ್ಣು ಕನ್ನಡ ಫಿಲಮ್ ಇಂಡಸ್ಟ್ರಿ. ಹಾಗಂತ ಕನ್ನಡ ಫಿಲಮ್ ಇಂಡಸ್ಟ್ರಿ ಮುಂಚೆ ಇರಲಿಲ್ವಾ? ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಅದಕ್ಕಿಂತ ಮುಂಚೆ 85 ವರ್ಷದ ಇತಿಹಾಸ ಇತ್ತು, ಚೆನ್ನಾಗೇ ಇತ್ತು. ಆದರೆ ಯಾವುದೋ ಒಂದು 2-3 ಸಿನಿಮಾ ಗಮನ ಸೆಳೀತು. ಅದಾದಮೇಲೆ ಯಾವುದೋ ಕಾರಣಕ್ಕೆ ಇವಾಗ ಡ್ರಾಪ್ ಆಗಿದೆ. ಮತ್ತು ಮುಂದಿನ ವರ್ಷ ಹೇಳುತ್ತೆ. ಅದು ಯಾವುದು ಇದು ಮೇಲೆ ಕೆಳಗೆ ಒಂದು ಸಹಜ. ಅದು ಯಾವ ಫಿಲಮ್ ಇಂಡಸ್ಟ್ರಿನಲ್ಲೂ ಆಯಿತು, ಇದು ಕೆಲವರೆಲ್ಲ ಕನ್ನಡ ಸಿನಿಮಾ ರಂಗ ಹೋಗೇ ಬಿಡ್ತು, ಅದೆಲ್ಲ ಅಲ್ಲ. ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿದೆ, ಅದನ್ನು ರೆಕ್ಟಿಫೈ ಮಾಡ್ಕೋಬೇಕಷ್ಟೇ. ಅದು ಏನು ಅನ್ನೋದು ಅರ್ಥ ಮಾಡಿಕೊಂಡು ರೆಕ್ಟಿಫೈ ಮಾಡಿಕೊಂಡ್ರೆ ಆಗುತ್ತೆ. ಅದು ಬಿಟ್ಬಿಟ್ಟು ಸತ್ಯ ಹೋಯಿತು ಇನ್ನು ನೋಡೋದಿಲ್ಲ, ಹಂಗಲ್ಲ ಅಲ್ಲ, ಅದು ಸರಿ ಹೋಗುತ್ತೆ. ಅದು ಮಲಯಾಳಂ ಸಿನಿಮಾ ಬಗ್ಗೆನೂ ಹಾಗೆ ಹೇಳಿದರು, ಅಥವಾ ಇನ್ಯಾವುದೋ ಸಿನಿಮಾ ಇಂಡಸ್ಟ್ರಿ ಬಾಲಿವುಡ್ ಬಗ್ಗೆನೂ ಅದೇ ಮಾತಾಡ್ತಾರೆ. ಅದು ಆ ಟೈಮು ಮತ್ತೇನೋ ಸರಿ ಅವರು ಅಂದ್ಕೊಳ್ತಾರೆ, ಉತ್ತರ ಅದು ಬರುತ್ತೆ, ಅದು ಆಮೇಲೆ ಸರಿ ಹೋಗುತ್ತೆ. ಅದು ಏನು ಮಾಡೋಕ್ಕಾಗೋದಿಲ್ಲ. ಸರ್, ಈ ವರ್ಷ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಟಾಪ್ 10 ಅಂತ ತೊಗೊಂಡ್ರೆ ಅದರಲ್ಲಿ 4 ಮಲಯಾಳಂ ಸಿನಿಮಾನೇ ಇದೆ ಅಂತ. ಅಂದರೆ ಇವಾಗ ಒಂದು ಕಾಲದಲ್ಲಿ ಸಿನಿಮಾ ಚೆನ್ನಾಗಿರ್ತಾ ಇತ್ತು, ಬಟ್ ಆ ಲೆವೆಲಿಗೆ ಸಿನಿಮಾ ಅಂದರೆ ಈಗ 200 ಕೋಟಿ 500 ಕೋಟಿ 1000 ಕೋಟಿ ಆ ಥರ ಮಾಡ್ತಾ ಇರಲಿಲ್ಲ. ಬಟ್ ಈಗ 200 ಕೋಟಿ ರೀಚ್ ಆಗಿದೆಯಲ್ಲ. ಸೊ 100 crore ಫಿಲಮ್ಸ್ಗಳೆಲ್ಲ ಬರ್ತಾ ಇದೆ ಮಲಯಾಳಮಲ್ಲಿ. ನೆಕ್ಸ್ಟು ಹೆಂಗೆ ಅಂತ ಅಂದರೆ ಅವರು ನಾವು ನೆಕ್ಸ್ಟ್ 500 ಕೋಟಿ 1000 ಕೋಟಿ ಮಾಡಬೇಕಂದ್ರೆ ಆ ಇಂಡಸ್ಟ್ರಿನೂ ಇದಾಗುತ್ತೆ. ಇಲ್ಲ, ಖಂಡಿತ. ಅವರು ಈಗ ಇಲ್ಲೊಂದು ಇನ್ನೋಸೆನ್ಸ್ ಇದೆ ಆ್ಯಕ್ಚುಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಏನು ಮಾಡ್ತಿದ್ದಾರೆ ಸದ್ಯಕ್ಕಂತೂ ಅದು ಹೌದು, ನಮ್ಮ ಫಿಲಮ್ಗಳು ನೋಡ್ತಿದ್ದಾರೆ, ನಾವು ಬೇರೆ ಬೇರೆ ಥರದ ಪ್ರಯೋಗಗಳನ್ನ ಮಾಡ್ತಿದ್ದೀವಿ, ಅದನ್ನು ತಲುಪಿಸ್ಬೇಕು ಅನ್ನೋ ಪ್ರಾಮಾಣಿಕವಾಗಿ ಹಿಂಗೆ ಮಾಡಿದ್ರೆ ಓಕೆ. ಇಲ್ಲ, ನಾವು ಮುಂದೆ ಅದೇ ಥರ ನಾವು ಬೆಳೀತಾ ಹೋಗಬೇಕು, ಇನ್ನೇನೋ ಮಾಡಬೇಕು ಅಂತ ಆದಾಗ ಖಂಡಿತ ಆವಾಗಲೂ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ನಮ್ಮಲ್ಲಿ ಹೇಗೆ ಇದಾಗಿದೆಯೋ ಅಲ್ಲೂ ಅದೇ ಥರ ಆಗುತ್ತೆ. ಸೊ ಫಿಲಮ್ಮು ಆ ಕತೆಗೇನು ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಅದು ಬಜೆಟ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಅದು ಮಧ್ಯೆ ಇತ್ತು. ಅದು ಅಂದರೆ ಒಂದು ಗ್ಲ್ಯಾಮರು ಅಥವಾ ಒಂದು ಅದ್ದೂರಿತನದ ಕೋಶನ್ ಬೇಕು ಅಂತ ಒಂದು ಸಣ್ಣ ಫಿಲಮು, ಹಳ್ಳಿ ಫಿಲಮ್ಗೂ ಬ್ಯಾಂಕಾಗಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಬರೋದು ಒಂದು ಇತ್ತು. ಅದೆಲ್ಲವೂ ಕಡಿಮೆ ಆಗಿದೆ. ಇವಾಗ ಜನ ಒರಿಜಿನಲ್ ನೈಜವಾಗಿ ಏನು ಎಕ್ಸ್ಪೆಕ್ಟ್ ಅಷ್ಟೇ, ಅಂದರೆ ಈ ಕತೆಗೆ ಏನು ಬೇಕೋ ಅದನ್ನೇ ಏನು ಮಾಡ್ತಾರೆ, ಅಷ್ಟನ್ನು ಮಾಡ್ಕೊಂಡು ಹೋದರೆ ಆಗುತ್ತೆ. ಮತ್ತು ನಮ್ಮಲ್ಲಿ ಇತ್ತೀಚೆಗೆ ಆ ರೂಟೆಡ್ ಕತೆಗಳು ಕಡಿಮೆ ಆಗಿತ್ತು, ಇತ್ತೀಚೆಗೆ ಚೆನ್ನಾಗಾಗ್ತಿದೆ. ಹಿಂಗೆ ನೋಡಿದ್ರೆ ನೀವು ಕನ್ನಡದಲ್ಲಿ ಕನ್ನಡ ಅಂದರೆ ಬೆಂಗಳೂರು ಕನ್ನಡ ಆಗಿತ್ತು. ಅದು ಬಿಟ್ಬಿಟ್ಟು ಬೇರೆ ಏನೂ ಆಗಿರಲಿಲ್ಲ. ಬೇರೆ ಹುಬ್ಬಳ್ಳಿ ಭಾಷೆಯಲ್ಲಿದ್ದರೂ ಅದು ಮಿಕ್ಸ್ ಆಗಿರೋದು, ಮಂಗಳೂರು ಭಾಷೆ ಆಗಿದ್ರು ಮಿಕ್ಸ್ ಆಗಿರೋದು. ಇವಾಗ ಅದೇ ಭಾಷೆಯ ಅದೇ ಸೊಗಡಿನ ಸಿನಿಮಾಗಳು ಬರ್ತಾಯಿದೆ. ಇವಾಗ ಮೊನ್ನೆ ನೀವು ಕೆರೆಬೇಟೆ ನೋಡಿದ್ರೆ ಪಕ್ಕ ಮಲೆನಾಡು ಶೈಲಿಯ ಸಿನಿಮಾ, ಅಂದರೆ ಮಲೆನಾಡಿನ ಭಾಷೆ ಅಲ್ಲಿಯೇ ಸೊಗಡು. ಈ ರೀಸೆಂಟಾಗೆ ಇದು ಇದಾಯಿತು, 3ನೇ ಕೃಷ್ಣಪ್ಪ ಅಂತ, ಆನೇಕಲ್ ಇದು, ಮತ್ತು ಇನ್ಯಾವುದ್ರಲ್ಲೋ ಚಾಮರಾಜನಗರ, ಅದು ಆ ಥರದ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ಆ ಪ್ರಯತ್ನಗಳು ಯಾಕೆ ನಿಲ್ಲಲ್ಲ ಅಂದರೆ ಅಲ್ಲಿ ಯಾವುದೋ ಒಂದು ನೋಟಬಲ್ ಫೇಸ್ ಇರೋದಿಲ್ಲ. ಬಹಳಷ್ಟು ಬಾರಿ ಏನಾಗೋಗುತ್ತೆ ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಹೊಸೊಬ್ಬರೇ ಸೇರ್ಕೊಂಡು ಪಿಕ್ಚರ್ ಮಾಡಿರ್ತಾರೆ. ಕಂಟಿನ್ಯೂ ಅವರೇ ಇದ್ದಾಗ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ, ಅವ್ರಿಗೆ ಏನು ಅಂತಲೇ ಗೊತ್ತಿರಲ್ಲ. ಅವ್ರು ಪೋಸ್ಟ್ರು ಏನು ನೋಡಿದ್ರು ಜನಕ್ಕೆ ಆಸಕ್ತಿ ಇರೋದಿಲ್ಲ. ಸೊ ಆ ಕಾರಣಕ್ಕೂ ಇದಾಗ್ತಾಯಿದೆ. ಅದರ್ವೈಸು ಆ ಥರದ ಪ್ರಯೋಗಗಳನ್ನ ಹೀರೋಗಳು ಮಾಡಿದ್ರೆ, ಈಗ ಯಾರೋ ಒಬ್ಬ ಮೇನ್ ಸ್ಟ್ರೀಮ್ನ ಕಮರ್ಷಿಯಲ್ನ ದೊಡ್ಡ ಹೀರೋ ಈ ಥರದ ಸಿನಿಮಾ ಮಾಡಿದಾಗ ಅವಾಗೇನಾಗತ್ತೆ, ನಾವು ನಗರ ಬಿಟ್ಬಿಟ್ಟು ಯಾವುದೋ ಒಂದು ಹಳ್ಳಿಯ ಸಿನಿಮಾ ಮಾಡಿದಾಗ ಅವಾಗೇನಾಗತ್ತೆ, ಅವಾಗ ಖಂಡಿತ ಜನ ಬಂದೇ ಬರ್ತಾರೆ. ಪ್ರಾಬ್ಲಮ್ ಏನಾಗ್ತಿರೋದು ಅಂದರೆ ಇವರು ಪ್ರಯೋಗ ಮಾಡ್ತಾಯಿಲ್ಲ, ಇಲ್ಲಿ ಪ್ರಯೋಗಗಳಾಗ್ತಾ ಇದೆ, ಇದ್ರ ಜನ ನೋಡ್ತಾ ಇಲ್ಲ. ಹಾಗಾಗಿ ನಮಗೊಂದು ಕಂದಕ ಕಾಣಿಸ್ತಾ ಇದೆ. ಸರ್, ಒಂದೇನು ಅಂತಂದರೆ ಈಗ ನೀವು ಹೇಳಿದ್ಕೆ ಸ್ಟಾರ್ಗಳು ಇದಕ್ಕೂ ಕೆಲವೊಂದು ಸಲ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡಲ್ಲ ಅಂದರೆ ಕನ್ನಡ ಸ್ಟಾರು ಈಗ ಸುದೀಪ್ ಸರ್ ಹೇಳ್ತಾರೆ, ನಾನು ಸ್ವಾತಿ ಮುತ್ತು ಎಲ್ಲ ಮಾಡಿದ್ದೆ, ಓಡಲಿಲ್ಲ ಅದು, ಸೊ ನಾನು ಯಾಕೆ ಆ ಥರ ಸಿನಿಮಾ ಮಾಡಲಿ. ದರ್ಶನ್ ಸರ್ ನಮ್ಮ ಪ್ರೀತಿಯ ರಾಮ ನಾನು ಮಾಡಿದ್ದೆ, ಆ ಥರದ್ದೊಂದು ಟ್ರೈ ಮಾಡಿದ್ದೆ, ಜನ ನೋಡಿಲ್ಲ, ಜನಕ್ಕೇನು ಬೇಕು ಅದು ನಾನು ಕೊಡ್ತೀನಿ ಅಂತ.
ಸೊ ಅದು ಹೆಂಗೆ ಅದು ಒಂದು ಪಿಕ್ಚರಲ್ಲಿ ಆಗಲ್ಲ ಸರ್. ಅದು ನಿರಂತರವಾಗಿ ಪ್ರಯೋಗ ಮಾಡ್ತಾ ಇರಬೇಕು. ಅಂದರೆ ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಷ್ಟೇ, ಅದೇನು ಮಾಡೋಕ್ಕಾಗೋದಿಲ್ಲ. ಈಗ ನಾವು ದೊಡ್ಡ ಬಜೆಟ್ ಹಾಕಿ ಅವು ಗೆಲ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ಗೆಲ್ಲುತ್ತೆ ಸೋಲು. ದರ್ಶನ್ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಮ್ಮ ಪ್ರೀತಿಯ ರಾಮ ಸೋತೋಯ್ತು ಅನ್ನೋ ಕಾರಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೋ ಅಥವಾ ಕುರುಕ್ಷೇತ್ರನೋ ಮಾಡಲಿಲ್ಲ ಅಂದರೆ ಅವರಲ್ಲಿರೋ ಪರ್ಫಾರ್ಮರ್ ಅವ್ರಿಗೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಸೋಲು ಗೆಲುವು ಇರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಯಾವುದೋ ಒಳ್ಳೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದ ಸಿನಿಮಾಗಳು ಏನೋ ಮಾಡಬೇಕು ಅಂತ ಅದು ಸಹ ಸೋತೋಗಿರ್ಬೋದು. ಹಾಗಾಗಿ ಇಲ್ಲಿ ಏನು ಹೇಳೋಕ್ಕಾಗಲ್ಲ, ಅಟೆಂಪ್ಟ್ ಮಾಡ್ತಾ ಇರಬೇಕು. ಆವಾಗ ಗೆದ್ದು ಬಿಟ್ರೆ ನಾಳೆ ಅದನ್ನೇ ಉದಾಹರಣೆಗೆ ತೊಗೊತಾರೆ. ಈ ಪ್ರಾಬ್ಲಮ್ ಆಗ್ತಿರೋದೇನು ಗೊತ್ತಾ, ಯಾವುದೋ ಒಂದರಲ್ಲಿ ಸೋಲ್ತಾರೆ. ಅದು ಬಹಳಷ್ಟು ಹೀರೋಗಳಲ್ಲಿ ಕೇಸ್ಗಳಲ್ಲಿ ಆಗ್ತಾ ಇರೋದು ಕನ್ನಡದಲ್ಲಿ ಅದೇ. ಅದು ಸೋಚೋಯ್ತು, ನನ್ನ ಮಹತ್ವಾಕಾಂಕ್ಷೆ ಚಿತ್ರ ಹಿಂಗಾಗೋಯ್ತು, ಯಾರೂ ನೋಡಲಿಲ್ಲ, ಮತ್ತಿನ್ನು ಮುಂದೆ ಅದೇ ಮಾಡ್ತೀನಿ ಅಂದ್ಬಿಟ್ರೆ ಬಹುಶಃ ಅದರಿಂದ ಎರಡು ಥರ. ಒಂದು ಆ್ಯಸ್ ಎನ್ ಆರ್ಟಿಸ್ಟು ಅವರು ಒಂದು ಕಡೆ ಸ್ಟಕ್ ಆಗಿಬಿಡ್ತಾರೆ. ಇಂಡಸ್ಟ್ರಿಲೂ ಏನೂ ಆಗೋದಿಲ್ಲ. ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಪ್ರಾಬ್ಲಮ್ ಆಗಿರೋದು ಇದೇ ಒಂದು ಕಾರಣ. ಯಾಕೆ ಬರ್ತಾ ಇಲ್ಲ, ಯಾಕೆ ಜನ ಅಂದರೆ ಒಂಥರ ನಂಬಿಕೆ ಕಳ್ಕೊಂಡು. ಯಾಕೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂದರೆ ನಮ್ಮಲ್ಲಿ ಏನೋ ನೀವು ಈ ಸುಮ್ಮನೆ ಕಳೆದ 10 ವರ್ಷದಲ್ಲಿ ಏನು ವಿಶೇಷವಾಗಿದೆ ಅಂತ ನೋಡಿದ್ರೆ ಏನೂ ಸಿಗೋದಿಲ್ಲ ನಮಗೆ. ಎಲ್ಲೋ ಒಂದು ಕುರುಕ್ಷೇತ್ರ, ನಾನು ಬಜೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಕುರುಕ್ಷೇತ್ರ, ಸಂಗೊಳ್ಳಿ ರಾಯಣ್ಣ ಈ ಥರದ್ದು ಒಂದಿಷ್ಟು ಬೇರೆ ಥರದ ಪ್ರಯತ್ನಗಳ ಸಿನಿಮಾ ಆಗಿಬಿಟ್ರೆ ಮಿಕ್ಕಂತೆ ಎಲ್ಲ ಹೀರೋಗಳು ಅದೇ ಥರ ಕಾಣಿಸ್ಕೊತಾ ಇದ್ದಾರೆ, ಅದೇ ಥರ ಪಿಕ್ಚರ್ಗಳು ಮಾಡ್ಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ಇದು ಇನ್ನೊಂದು ಅದೇ ಥರ ಇರ್ಬೋದು ಅಂತ ಅನಿಸ್ಬಿಡ್ಬೋದು. ಹಾಗಾಗಿ ಜನ ಕಡಿಮೆ ಆಗ್ತಿರ್ಬೋದು ಅಷ್ಟು. ದೊಡ್ಡ ಸಿನಿಮಾ, ಸಣ್ಣ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಆರ್ಟ್ ಸಿನಿಮಾ, ಬ್ರಿಡ್ಜ್ ಸಿನಿಮಾ ಎಲ್ಲದಕ್ಕೂ ಅದರದ್ದೇ ಆದಂಥ ಬೇರೆ 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 ಪ್ರೇಕ್ಷಕರು ಎಲ್ಲವನ್ನೂ ಜನ ನೋಡ್ತಿರ್ತಾರೆ. ಯಾವುದೋ ಇದಾಗದಿದ್ದಾಗ ಅದು ಅದಾಗದ್ದು. ಸೊ ಹಾಗಾಗಿ ಯಾವುದೋ ಒಂದೇ ಥರ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಥರದ ಪ್ರಯೋಗಗಳು ಬರಬೇಕು. ನಮ್ಮಲ್ಲಿ ಆಗದು ಎಲ್ಲೂ ಅತಿ ಆಯಿತು ಅಂತ ಅನಿಸುತ್ತೆ. ಒಂದು ಕಾಲಕ್ಕೆ ತುಂಬ ಮಕ್ಕಳ ಸಿನಿಮಾ ಬಂತು, ಅದು ಯಾವುದೋ ಒಂದು ಕಾರಣ ಆಯಿತು. ಅಂದರೆ ಮಕ್ಕಳ ಸಿನಿಮಾಗೆ ಸಬ್ಸಿಡಿ ಕೊಡ್ತಾರೆ, ಸರಿ ಬರೀ ಒಂದು ರಾಶಿ ಮಕ್ಕಳ ಸಿನಿಮಾ ಬಂತು. ಒಂದು ಹಾರರ್ ಸಿನಿಮಾ ಗೆಲ್ತು, ಹಾರರ್ ಸಿನಿಮಾನೇ ಬಂತು. ಮುಂಗಾರು ಮಳೆ ಗೆಲ್ತು, ಲವ್ ಫಿಲಮ್ಗಳೇ ಬಂತು. ಅಂದರೆ ಈ ಮಿಕ್ಸ್ಚರ್ ಎಲ್ಲ ಥರದ ಸಿನಿಮಾಗಳು ಇದ್ದಾಗ ಅವಾಗ ಒಂದು ವ್ಯಾಲ್ಯೂ ಇರುತ್ತೆ. ಯಾವುದೋ ಒಂದೇ ಥರ ಇದ್ದಾಗ ಹೌದು ಒಂದೇ ಕಥೆನ ಎಷ್ಟು ಸರಿ ನೋಡ್ಬೋದು, 1 ಸರಿ 2 ಸರಿ 4 ಸರಿ ನೋಡ್ಬೋದು. ಅದಾದಮೇಲೆ ಅವ್ರಿಗೂ ಬೇಜಾರಾಗುತ್ತೆ, ನಂಬಿಕೆನೂ ಹೊಟ್ಟೋಗುತ್ತೆ. ಅವಾಗೆಲ್ಲ ಆಗಿದ್ದರ ಪರಿಣಾಮ ಇವಾಗ ನಾವು ಅನುಭವಿಸ್ತಿದ್ದೀವಿ. ಇದು ಏನೋ ಆಯಿತು, ಯಾಕೆ ಇವತ್ತು ಯಾಕೆ ಹೊಸ ಪಿಕ್ಚರ್ಗಳನ್ನ ನೋಡೋಕ್ಕೆ ಜನ ಬರ್ತಿಲ್ಲ ಅಂದರೆ ಅವ್ರಿಗೆ ಪ್ರೀವಿಯಸ್ ಎಕ್ಸಾಂಪಲ್ಗಳು ಬೇಜಾರಾಗಿದೆ. ಈಗ ಯಾವುದೋ ಒಂದು ಹೊಸ ಪಿಕ್ಚರು ಈ ವರ್ಷದ ರಿಲೀಸ್ ಆಗಿದ್ದ ಪಿಕ್ಚರು ಅದ್ರ ಬಗ್ಗೆ ಗೊತ್ತಿಲ್ಲ, ಒಳ್ಳೆ ಮಾತು ಹೇಳಿದ್ರು ಅವ್ರಿಗೆ ಯಾಕೋ ಬರ್ತಾ ಇಲ್ಲ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವ್ರಿಗೆ ಹಿಂದೆಲ್ಲ ಬೇಜಾರಾಗಿದೆ, ಒಂದೇ ಥರ ನೋಡಿ ಸುಸ್ತಾಗಿದ್ದಾರೆ. ಅವ್ರಿಗೆ ಬೇರೆ ಏನೋ ಅವ್ರಿಗೆ ಹೌದಾ ಇರ್ಬೋದಾ, ಸರಿ ನೋಡೋಣ ತಡಿ, ನಿಧಾನಕ್ಕೆ ನೋಡೋಣ, ಹೆಂಗಿದ್ರೆ OTTಗೆ ಬರುತ್ತೆ, ಈ ಥರ ಎಲ್ಲ ಕಾರಣಗಳು ಹೇಳಿ ನೆಪ ಒಡ್ಡಿ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅದೇ ಈಗ ಅವರನ್ನು ಒಂದು ಎಳ್ಕೊಂಬರಬೇಕು ಅಂದರೆ ಒಂದು ಮುಖ್ಯವಾಗಿ ಸ್ಟಾರ್ ಸಿಸ್ಟಮ್ಮು ಅವ್ರು ಏನಾದ್ರು ಅಂದರೆ, ಯಾಕೆಂದರೆ ಬೇರೆಯವ್ರಿಗೂ ಸ್ಟಾರ್ಗಳಿಗೂ ಅಥವಾ ಆರ್ಟಿಸ್ಟ್ಗಳಿಗೂ ಒಂದು ವ್ಯತ್ಯಾಸ ಇದೆ. ಬೇರೆಯವ್ರ ಸಿನಿಮಾಗೆ ತುಂಬ ಪಂಪ್ ಮಾಡಬೇಕಾಗುತ್ತೆ, ಬನ್ನಿ 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 ಅಂತ ಹೇಳಿ ತುಂಬ ಪ್ರಚಾರ ಮಾಡಬೇಕು. ಏನು ಮಾಡಿದ್ರು ಅದಕ್ಕೊಂದು ಸ್ವಲ್ಪ ಟೈಮ್ ಇರುತ್ತೆ. ಆದರೆ ಇಲ್ಲಿ ಸ್ಟಾರ್ ಅನ್ಬೇಕಾದ್ರೆ ಒಂದು ಫೇಸ್ ಇರುತ್ತೆ, ಅದು ಜಾಸ್ತಿ ಹೇಳಬೇಕಾಗಿಲ್ಲ. ಹೌದು, ಅವ್ರಿಗೊಂದು ಸೆಟ್ ಆಫ್ ಅಭಿಮಾನಿಗಳಿರ್ತಾರೆ, ಅವ್ರು ಖಂಡಿತ ನೋಡ್ತಿರ್ತಾರೆ, ಬರ್ತಾರೆ. ಆವಾಗ ಏನೋ ವಿಭಿನ್ನತೆ ಕೊಟ್ಟಾಗ ಆವಾಗ ಇನ್ನಷ್ಟು ಹೆಲ್ಪ್ ಆಗೋಕ್ಕೆ ಸಾಧ್ಯತೆ, ಅದು ಅವ್ರಿಗೂ ಆಗುತ್ತೆ, ಇಂಡಸ್ಟ್ರಿಗೂ ಆಗುತ್ತೆ. ಸರ್, ಮಲಯಾಳಂ ಫಿಲಮ್ಗಳು ಒಂದು ಟೈಮಲ್ಲಿ ತುಂಬ ರೀಮೇಕ್ ಮಾಡ್ತಾಯಿದ್ರು, ಕನ್ನಡದಲ್ಲೂ ಮಾಡ್ತಾಯಿದ್ರು, ತೆಲುಗು ತಮಿಳು ಎಲ್ಲ ಭಾಷೆಯಲ್ಲೂ ಮಾಡ್ತಾಯಿದ್ರು, ದೃಶ್ಯ ಅಂತೂ ಎಲ್ಲ ಭಾಷೆಯಲ್ಲೂ ಆಯ್ತು. ಆ ಥರ ಇವಾಗ OTT ಎಲ್ಲ ಬಂದಮೇಲೆ ರೀಮೇಕ್ ಎಲ್ಲ ಫುಲ್ ನಿಂತೋಗ್ಬಿಟ್ಟಿದೆ. ಅದು ಅವ್ರಿಗೆ ತುಂಬ ಅಡ್ವಾಂಟೇಜ್ ಆಗ್ತಾ ಇದೆ. ಅಂದರೆ ರೀಮೇಕ್ ಮಾಡಿದಾಗ ಗೊತ್ತಾಗ್ತಾ ಇರಲಿಲ್ಲ ಸಾಮಾನ್ಯ ಜನಕ್ಕೆ ಇದು ಎಲ್ಲಿ ಒರಿಜಿನಲ್ ಫಿಲಮಪ್ಪ ಅಂತ. ಕನ್ನಡದೇ ಅನ್ಕೊಂಬಿಡೋರು, ತೆಲುಗುದೇ ಅನ್ಕೊಂಬಿಡೋರು. ಬಟ್ ಈಗ ರೀಮೇಕ್ ಡೌನ್ ಆದಾಗ ಒರಿಜಿನಲ್ಲೇ ನೋಡ್ತಾರೆ. ಅದು ಅವ್ರಿಗೆ ತುಂಬ ಅಂದರೆ ಒಂದು ಖಂಡಿತ ಅದು ಎಲ್ಲ ಭಾಷೆಗಳಿಗೂ ಇದಾಗುತ್ತೆ. ಈಗ ಎಷ್ಟೋದು ಅಂದರೆ ಗೊತ್ತೇ ಇರೋದಿಲ್ಲ. ಈಗ ನಾವು ಯಾವುದೋ ಒಂದು ಭಾಷೆಯನ್ನು ಫಿಲಮ್ನ ರೀಮೇಕ್ ಮಾಡ್ತಿದ್ದಾರೆ, ತೊಗೊಂಬರ್ತಿದ್ದಾರೆ, ಅವ್ರು ಹೇಳ್ಕೊಳ್ತೇ ಇರ್ಬೋದು. ಎಷ್ಟೋ ಸತಿ ನಾವೇ ಪ್ರೆಸ್ ಮೀಟಲ್ಲೆಲ್ಲ ಇದು ಮಾಡಿದಾಗ ಅವ್ರು ಹೇಳ್ತಾ ಇರಲಿಲ್ಲ, ಇದೊಂದು ಕತೆ ನಾವು ಮಾಡ್ಕೊಂಡಿದ್ದೀವಿ ಹಿಂಗೆ. ಅದು ಹೆಂಗೆ ಗೊತ್ತು ನಮಗೆ?
ಆ ಒಂದು ಪಿಕ್ಚರ್ ರಿಲೀಸ್ ಆಗಬೇಕು. ಪಿಕ್ಚರ್ ರಿಲೀಸ್ ಆದಮೇಲೆ ನೋಡಿದ್ಮೇಲೆ ಓ ಹೌದು ಇದು ಅದರ ರೀಮೇಕ್ ಇಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ರೀಮೇಕ್ ಕಲ್ಚರೇ ಹೊಟ್ಟೋಗ್ಬಿಟ್ಟಿದೆ. ಸೊ ಏನಿದ್ರು ಎಲ್ಲವೂ ಡೈರೆಕ್ಟಾಗಿ ರಿಲೀಸ್ ಆಗುತ್ತೆ ಮತ್ತು ಡಬ್ ಇವಾಗ ಅಂದರೆ ನೋಡಿ ಬಹುಶಃ ರೀಮೇಕ್ ಆಗಿದ್ದರೆ ಅದು ಇಲ್ಲಿಗೆ ಬರ್ತಿತ್ತು, ಇದನ್ನು ನೋಡ್ತೀವಿ. ಇವಾಗ ಡಬ್ಬಿಂಗ್ ಆಗಿರೋದ್ರಿಂದ ಕೆಲವು ಪಿಕ್ಚರ್ಗಳು ಕನ್ನಡಕ್ಕೆ ಡಬ್ ಆಗಿ ಬರ್ತಿವೆ. ಇವಾಗ ಅದು ಎಲ್ಲದಕ್ಕಿಂತ ಅವ್ರ ಫಿಲಮ್ಗಳು ಎಲ್ಲ ಫಿಲಮ್ಗಳು ಎಲ್ಲವೂ ಈ ಡಿಜಿಟಲೈಸೇಷನ್ ಆಗಿದೆ. ಈಗ ಮುಂಚೆ ಕನ್ನಡದ ಫಿಲಮು ಹೈದರಾಬಾದು ಮಡ್ರಾಸ್ಗೆ ಹೋಗ್ತಾ ಇರಲಿಲ್ಲ, ಚೆನ್ನೈಗೆ ಹೋಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕಡೆ ಹೋಗುತ್ತೆ, ಪುಣೆ, ಡೆಲ್ಲಿ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಅಂದರೆ ಆ ಚೈನ್ ನೆಟ್ವರ್ಕ್ ಇರ್ಬೋದು, ಅದು ಎಲ್ಲದರಿಂದ ಕಾರಣ ಏನಿದ್ರು ಎಲ್ಲ ಕಡೆ ಡೈರೆಕ್ಟ್ ರಿಲೀಸ್ ಆಗ್ತಿರೋದ್ರಿಂದ ಎಲ್ಲರಿಗೂ ಬೇರೆ ಭಾಷೆ ಅಥವಾ ಬೇರೆ ರಾಜ್ಯದಲ್ಲಿರೋರಿಗೂ ಸುಲಭವಾಗಿ ತಲುಪ್ತಿದೆ. ಹಾಗಾಗಿ ರೀಮೇಕು ಅನ್ನೋ ಪರಂಪರೆ ಸ್ಲೋಲಿ ಗಟ್ಟೋನ್ ಆಗ್ತಾ ಇದೆ. ಈಗ ರೈಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅಲ್ಲಿ ಮಲಯಾಳಮಲ್ಲಿ ರೈಟರ್ಸ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಅವ್ರಿಗೆ ರೆಮ್ಯುನರೇಷನ್ ಆಗಿರ್ಬೋದು, ಅವ್ರನ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅದೆಲ್ಲ ಹೆಂಗಿದೆ ಅಲ್ಲಿ? ಅಲ್ಲ, ರೆಮ್ಯುನರೇಷನ್ನು ಚೆನ್ನಾಗೇ ಇದೆ. ಅಂದರೆ ಎಷ್ಟು ದುಡ್ಡು ಅದು ಗೊತ್ತಿಲ್ಲ, ಬಟ್ ರೆಮ್ಯುನರೇಷನ್ ಚೆನ್ನಾಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ಏನು ಬರೀತಾರೆ ಅನ್ನೋದನ್ನು ನೋಡ್ತಾರೆ. ಅಂದರೆ ಆ ಕಂಟೆಂಟು ನಮ್ಮಲ್ಲೂ ಚೆನ್ನಾಗಿ ಒಳ್ಳೆ ದುಡ್ಡು ಕೊಟ್ಟಿದ್ದಾರೆ. ಈ ರೀಸೆಂಟ್ ಎಕ್ಸಾಂಪಲ್ಲು ಅಂದರೆ ಕಾಟೇರ ಇದಕ್ಕೆ ಅವರಿಬ್ಬರಿಗೆ ಕತೆ ಬರೆದ ಜಡೇಶ್ಗೆ, ಡೈಲಾಗ್ಸ್ ಬರೆದ ಮಾಸ್ತಿ ಮಂಜುಗೆ ಕಾರ್ ಕೊಟ್ಟಿದ್ದಾರೆ. ಅದು ದೊಡ್ಡ ಭಾಳ ಒಳ್ಳೆ ಗೆಸ್ಚರ್ ಅದು. ಆ ಥರ ಸ್ಪೆಂಡ್ ಮಾಡೋರು ಇದ್ದಾರೆ, ಮಾಡೋದೇ ಇಲ್ಲ. ಎಲ್ಲ ಕೇಸಲ್ಲೂ ಜನರಲೈಸ್ ಮಾಡೋಕ್ಕೆ ಹೇಳೋಕ್ಕಾಗೋದಿಲ್ಲ. ಕೆಲವರು ತುಂಬ ಚೆನ್ನಾಗಿ ಖರ್ಚು ಮಾಡ್ತಾರೆ. ಬಟ್ಟು ಕಂಟೆಂಟ್ ಏನು ಬರ್ತಿದೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಕಂಟೆಂಟ್ ಬರಿತೀವಿ ಅನ್ನೋಕ್ಕೆ ಹಂಗೆ ರೂಮ್ ಹಾಕಬೇಕು ಹಿಂಗೆ, ಅದು ಅಲ್ಲ. ನಾವು ಏನು ಹೇಳೋಕೆ ಹೊರಟಿದ್ದೀವಿ, ನಮ್ಮ ಥಾಟ್ ಪ್ರೋಸೆಸ್ ಏನಿದೆ, ಅದು ಹೆಂಗೆ ರೀಚ್ ಆಗುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ದುಡ್ಡು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಕೆಲವರು ಚೆನ್ನಾಗಿ ದುಡ್ಡು ಕೊಡ್ತಾರೆ. ಎಷ್ಟೋ ಜನ ಇವತ್ತು ಕೋಟಿ ತೊಗೊತಾ ಇದ್ದಾರೆ ಡೈರೆಕ್ಟರ್ಗಳು, ಅವರೇ ಕತೆ ಬರೆದಿತ್ತು. ಸೊ ಹಾಗಾಗಿ ಬಟ್ ಆದರೂ ಇಷ್ಟೊಂದು ಸಿನಿಮಾಗಳಾಗ್ತಾ ಇದೆಯಲ್ಲ, ಅಂದರೆ ವರ್ಷಕ್ಕೆ ಒಂದು 300-350 ಫಿಲ್ಮ್ ಸೆನ್ಸಾರ್ ಆಗುತ್ತೆ, ಒಂದು 200-250 ಸಿನಿಮಾ ರಿಲೀಸ್ ಆಗುತ್ತೆ. ಅಂದರೆ ಕಂಟೆಂಟು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಅಂದರೆ ರೈಟರ್ಸ್ ಇನ್ನೂ ಎಷ್ಟು ಇದ್ರೂ ಸಾಲದು ಅಂತ. ಆದರೆ ಆ ಹೊಸಬ್ರು ಬರೋದ್ರ ಜೊತೆಗೆ ಹೊಸ ಐಡಿಯಾಗಳು ಬರಬೇಕು. ನಮ್ಮಲ್ಲಿ ಅಲ್ಲೇ ಎಲ್ಲ ಹೋಗಿ ಮತ್ತೆ ಕೊನೆಗೆ ಆ ಕಮರ್ಷಿಯಲ್ ಚೌಕಟ್ಟು ಕೂತ್ಕೊಳ್ಳುತ್ತೆ, 6 ಹಾಡು ಫೈಟು. ಅದನ್ನು ಮೀರಿ ಏನಾದ್ರು ಮಾಡಿದಾಗ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸರ್ ಡೈರೆಕ್ಟ್ರು ಅವರೇ ಕತೆ ಬರೀತಾರೆ, ಕತೆ ಬರೆಯೋರೇ ಡೈರೆಕ್ಷನ್ ಮಾಡ್ತಾರೆ. ಅಂದರೆ ಒಬ್ಬ ಡೈರೆಕ್ಟ್ರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅಂತ ಹಾಕಿರ್ತಾರೆ. ಅಲ್ಲಿ ಹೆಂಗಿರುತ್ತೆ ಅಂದರೆ ಅಲ್ಲಿ ಬೇರೆಯವ್ರ ಸ್ಟೋರಿ ತಂದು ಸಿನಿಮಾ ಮಾಡೋ ಡೈರೆಕ್ಟರ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ. ಅಲ್ಲ, ಅದು ನಮ್ಮಲ್ಲೂ ಹಾಗೆ ಇತ್ತು. ಅದು ಯಾವುದೇ ಈಗ ನೋಡಿ, ಕತೆ ಬರೆಯೋದು ಬೇರೆ, ಡೈರೆಕ್ಟ್ ಮಾಡೋದು ಬೇರೆ, ಅದೇ ಬೇರೆ. ಅಂದರೆ ಸಿನಿಮಾ ಮೇಕಿಂಗ್ ಅನ್ನೋದು ಕ್ರಾಫ್ಟು, ಅದು ಬಗ್ಗೆ ಗೊತ್ತಿರೋದು. ನಾನು ಕತೆ ಬರಿತೀನಿ ಅನ್ನೋ ಕಾರಣಕ್ಕೆ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಡೈರೆಕ್ಷನ್ ನ್ಯಾಕ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇವತ್ತು ಪ್ರಾಬ್ಲಮ್ ಆಗ್ತಿರೋದೇನು ಅಂದರೆ, ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ನಾನು ಅದು ನಿಮಗೆ ಅರ್ಥ ಆಗುತ್ತೋ ಇಲ್ಲೋ, ನಿಮಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ಲೋ, ನಾನೇ ಡೈರೆಕ್ಟ್ ಮಾಡಿಬಿಡ್ತೀನಿ ಅಂತ. ಆದರೆ ನನಗೆ ಕತೆ ಬರೆಯೋಕ್ಕೆ ಗೊತ್ತಿರ್ಬೋದು, ಸಿನಿಮಾ ಮೇಕಿಂಗ್ ಗೊತ್ತಿರಲ್ಲ. ಏನು ತೋರಿಸ್ಬೇಕು, ಎಷ್ಟು ತೆಗಿಬೇಕು, ಇದು ಯಾವುದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಹಿಂದೆ ನಮ್ಮಲ್ಲಿ ಇವತ್ತು ಸುಮ್ಮನೆ ಕನ್ನಡ ಚಿತ್ರರಂಗದಲ್ಲಿ ನೋಡಿ, ಭಾರ್ಗವ ಆಗಲಿ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಆಗಲಿ, ಗಿರೀಶ್ ಕಾಸರವಳ್ಳಿ ಆಗಲಿ, ನಾಗಾಭರಣ ಆಗಲಿ, ಅವರೆಲ್ಲ ಎಷ್ಟು ಪಿಕ್ಚರ್ಗಳ ಕತೆ ಬರೆದಿದ್ದಾರೆ. ಅವರೆಲ್ಲ ತುಂಬ ಸಿನಿಮಾಗಳನ್ನ ಮಾಡ್ಕೊಂಬಂದವರು. ಅವರು ಕಥೆನ ಕೆಲವರು ಕತೆ ಕಾದಂಬರಿನ ಪಿಕ್ಚರ್ಗೆ ಪಿಕ್ಚರ್ ಮಾಡೋರು ಇದ್ರು, ರೀಮೇಕ್ ಮಾಡಿದ್ದು ಉಂಟು, ಸ್ವಂತ ಕತೆ ಮಾಡಿದ್ದು ಉಂಟು, ಬೇರೆಯವ್ರ ಕಥೆನ ಫಿಲಮ್ಗಳು. ಇಟ್ಸ್ ಆಲ್ ಅಬೌಟ್ ಅಡ್ಯಾಪ್ಟಬಿಲಿಟಿ. ಅವ್ರಿಗೆ ಏನೋ ಬರೆದಿದ್ದಾರೆ, ಸಿನಿಮಾಗೆ ಏನು ಬೇಕು, ಎಷ್ಟು ಬೇಕು, ಅದು ಗೊತ್ತಾಗಬೇಕಾಗಿರೋದು ಒಬ್ಬ ನಿರ್ದೇಶಕನಿಗೆ. ಒಬ್ಬ ಕತೆಗಾರನಾಗಿ ನಂಗೆ ಎಲ್ಲವೂ ಬೇಕು, ಎಲ್ಲ ಡೀಟೇಲು ಬೇಕು. ಆದರೆ ಸಿನಿಮಾಗೆ ಹಂಗಲ್ಲ, ಅದಕ್ಕೆ ಇಷ್ಟು ಅಂತ ಇರುತ್ತೆ. ಅದು ಯಾಕೆಂದರೆ ನೋಡೋರು ಬೇರೆ, ಡಿಸೈಡ್ ಮಾಡೋರು ಬೇರೆ. ಸೊ ನಾನು ಹೇಳಿದ್ದು, ನಾನು ಬರೆದಿದ್ದು ಎಲ್ಲವೂ ಅಲ್ಲಿ ಬರಬೇಕು ಅಂತ ಅಲ್ಲ. ಸಿನಿಮಾಗೆ ಅದರದ್ದು ಆದಂಥ ಒಂದು ಚೌಕಟ್ಟಿರುತ್ತೆ, ಅದನ್ನು ತೋರಿಸಿದ್ರೆ ಮಾತ್ರ ಆಗೋದು. ಸೊ ನಮಗೆ ಸಿನಿಮಾ ಮೇಕಿಂಗ್ ಗೊತ್ತಿರಬೇಕು, ಎಲ್ಲಿ ಶಾರ್ಟ್ ಹೇಳಬೇಕು, ಎಲ್ಲಿ ಕಟ್ ಮಾಡಬೇಕು ಅಂತ. ಈಗ ಪ್ರಾಬ್ಲಮ್ ಆಗ್ತಿರೋದು,
ಬಹಳಷ್ಟು ಜನಕ್ಕೆ ಸಿನಿಮಾ ಸೆನ್ಸ್ ಗೊತ್ತಾಗ್ತಾ ಇಲ್ಲ. ಅವರು ಕತೆ ಬರೀತಿದ್ದಾರೆ ಅಥವಾ ಏನೋ ಹೇಳ್ಕೋಬೇಕು, ಅವ್ರಲ್ಲಿ ತುಂಬ ಏನೋ ಹೇಳ್ಕೋಬೇಕು ಅನ್ನೋ ಒಂದು ಇದು ತುಡಿತಾ ಇರುತ್ತೆ. ಆದರೆ ಅದು ಸಿನಿಮಾಗೆ ಹೆಂಗೆ ಬರಬೇಕು ಅದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ತುಂಬ ಜನ ಬರ್ತಿದ್ದಾರೆ, ಅವ್ರು ಯಾರು ಫಿಲಮ್ ಮೇಕರಾಗಿ ಗುರ್ಸ್ಕೊಳ್ತಾ ಇಲ್ಲ. ನಮಗೆ ಬೇಕಾಗಿರೋ ಮತ್ತು ಯಾರಿಗೂ ಎಕ್ಸ್ಪೀರಿಯೆನ್ಸ್, ಬಹಳಷ್ಟು ಜನರಲ್ಲಿ ಒಂದು 90% ಇವತ್ತು ಎಕ್ಸ್ಪೀರಿಯೆನ್ಸ್ ಇಲ್ಲ. ಬಂದರು ಒಂದು ಪಿಕ್ಚರು 2 ಪಿಕ್ಚರು ಮಾಡ್ತಾರೆ, ಇದ್ದಕ್ಕಿದಂಗೆ ಡೈರೆಕ್ಷನ್ನು ನೀವು ನೋಡ್ಕೊಂಬನ್ನಿ. ಅಂದರೆ ಇವಾಗ ಕಥಾ ವಿಭಾಗ ಅಂತಲೇ ಇರೋದು, ಅಂದರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್. ಈಗ BR ಪಂತಲ್ ಅವ್ರದ್ದು ಪದ್ಮಿನಿ ಪಿಕ್ಚರ್ಸ್, ನೀವು ಅವರು ಟೈಟಲ್ ಕಾರ್ಡ್ ನೋಡಿದ್ರೆ ಪದ್ಮಿನಿ ಪಿಕ್ಚರ್ಸ್ ಕಥಾ ವಿಭಾಗ ಅಂತ ಅವರು ಇದು ಮಾಡಿಕೊಡೋರು, ಅದನ್ನು ಡಿಸೈಡ್ ಮಾಡೋರು ಡೈರೆಕ್ಟರ್ ಎಷ್ಟು ತೆಗಿಬೇಕು ಅಂತ. ಬಹಳಷ್ಟು ಜನ ಡೈರೆಕ್ಟರ್ಗಳಲ್ಲಿ ಅದು ಅವರು ಡೈರೆಕ್ಟ್ ಮಾಡಿಕೊಡೋರು. ಸಾಯಿ ಪ್ರಕಾಶ್ ಅವರು 100 ಸಿನಿಮಾ ಮಾಡಿದ್ದಾರೆ. ಇವರು ಭಾರ್ಗವ, ರಾಜೇಂದ್ರ ಸಿಂಗ್ ಬಾಬು, ಇವರೆಲ್ಲರೂ 55 ಸಿನಿಮಾ ಮಾಡಿದ್ದಾರೆ. ಅವ್ರು ಬರೆದಿದ್ದ ಕಥೆಗಳು ಕಡಿಮೆನೇ, ಅಂದರೆ ಬೇರೆ ಇದನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ಅದೊಂದು ಟೆಕ್ನಿಕ್ಕು, ಅದೆಲ್ಲರಿಗೂ ಬರಲ್ಲ. ಅದು ಒಂದು ಬೈ ವರ್ಕು, ಎಕ್ಸ್ಪೀರಿಯೆನ್ಸು, ಯಾರ ಜೊತೆ ಕಲಿತೀವಿ ಅವೆಲ್ಲವೂ ಮುಖ್ಯ ಆಗುತ್ತೆ. ಸೊ ಯಾರೇ ಸಿನಿಮಾಗೂ ಇವತ್ತು ನೀವು ಸುಮ್ಮನೆ ನೋಡಿದ್ರೆ ಈ ವರ್ಷ ರಿಲೀಸ್ ಆಗಿ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ, 105 ಸಿನಿಮಾ ರಿಲೀಸ್. 105 ಸಿನಿಮಾದಲ್ಲಿ ಒಂದು 80 ಸಿನಿಮಾದಲ್ಲಿ ಹೊಸಬ್ರಿದ್ದಾರೆ. ಎಲ್ಲ ಹೊಸಬ್ರವರು, ಟೀಮು ಬರೇ ಒಬ್ಬರು ಇಬ್ಬರು ಅಂತಲ್ಲ, ಹೊಸ ಡೈರೆಕ್ಟರ್ಗಳು, ಹೊಸ ಆರ್ಟಿಸ್ಟ್ಗಳು. ಅವರೆಲ್ಲ ನೆಕ್ಸ್ಟ್ ಏನು ಮಾಡ್ತಾರೆ, ಒಂದು ಪಿಕ್ಚರ್ ಬಂತು ಆಯಿತು, ಇದು ಯಾವುದು ಗುರ್ತೇ ಸಿಗಲಿಲ್ಲ, ಆ ಪಿಕ್ಚರ್ ಬಂದಿದ್ದು ಹೋಗಿದ್ದು ನೆಕ್ಸ್ಟ್ ಏನು ಮಾಡ್ತಾರೆ. ಸೊ ಏನೋ ಇದೆ ನಾನು ಮಾಡಿಬಿಡ್ತೀನಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಬಂದು ಒಂದು ಅನುಭವ ತೊಗೊಂಡು ಕೆಲಸ ಮಾಡಿ ಒಂದು 4 ಜನ ಜೊತೆ ವರ್ಕ್ ಮಾಡಿ ಆಮೇಲೆ ಹೆಜ್ಜೆ ಇಡೋದು. ಅದು ಬಿಟ್ಬಿಟ್ಟು ಹಿಂಗಾದರೆ ಬರುತ್ತೆ ಹೋಗುತ್ತೆ, ಅದರಿಂದ ಇಂಡಸ್ಟ್ರಿಗೂ ಏನೂ ಹೆಲ್ಪ್ ಆಗೋದಿಲ್ಲ, ಅವ್ರ ಕೆರಿಯರ್ಗೂ ಏನಾರು ಆಗುತ್ತೆ ಅಂತ ಇವತ್ತಿನ ಬಹಳಷ್ಟು ಕೇಸ್ಗಳು ಅದೇ ಥರ ಆಗ್ತಾಯಿದೆ. ಅದೇ ಕನ್ನಡದಲ್ಲಿ ಹೇಳಿದ್ರಲ್ಲ ನೀವು 105 ಫಿಲಮ್ ಇದೆ ಅಂತ, ಬಟ್ ಮಲಯಾಳಮಲ್ಲಿ 200 ಫಿಲಮ್ ಬಂದ್ಬಿಟ್ಟಿದೆ. ಈಗ ಆಲ್ರೆಡಿ 5 ತಿಂಗಳಿಗೆ 200 ಫಿಲಮ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ವರ್ಷ ಇದೇ ಥರ ಆಗ್ತಿತ್ತಾ ಅಥವಾ ಈ ವರ್ಷ ಇಷ್ಟು ಸಿನಿಮಾ ಬಂತಾ? ಅಲ್ಲ ಅಲ್ಲೂ ಸಿನಿಮಾಗಳು ಬರ್ತಾಯಿತ್ತು. ನೋಡಿ ಇವತ್ತು ಅಲ್ಲಿ 200 ಸಿನಿಮಾ ಬಂದಿದೆ ಅಂದರೆ ನೀವು ಕೆಲವು ಪಿಕ್ಚರ್ಗಳು ಮಾತ್ರ ಚೆನ್ನಾಗಾಗಿರೋದು, ಇನ್ನು ಮಿಕ್ಕಿದ್ದು ಯಾವ ಪಿಕ್ಚರ್ ರಿಲೀಸ್ ಆಯಿತು, ಎಲ್ಲಿ ಓಡ್ತು ಅದು ಗೊತ್ತಿಲ್ಲ. ಅದು ಎಲ್ಲ ಯಾವುದೇ ಇಂಡಸ್ಟ್ರಿ ವರ್ಕ್ ಆಗೋದು ಹಾಗೆ. ಇವತ್ತು ನಮ್ಮಲ್ಲಿ ಏನೇ ಗಲಾಟೆಗಳಿದ್ರೂ ನಮ್ಮಲ್ಲಿ ಜನ ನೋಡೋಲ್ಲ. ಅಂದರೆ ಯಾವ ಆ ಫಿಲಮ್ ಇದು ಪ್ರತಿ ವರ್ಷ ನೋಡಿದ್ರೆ ಅದೊಂದು 5 to 10% ಅಷ್ಟೇ ಹಿಟ್ಟಾಗೋದು, ಮಿಕ್ಕಿದ್ದು ಬರುತ್ತೆ ಹೋಗುತ್ತೆ, ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಹಾಗಂತ ಅವು ಬರ್ತಾ ಇರಬೇಕು, ಅದರಲ್ಲೂ ಏನೋ ಒಂದಿರುತ್ತೆ, ಎಲ್ಲವೂ ಜೊಳ್ಳು ಅಂತ ಹೇಳೋಕ್ಕಾಗಲ್ಲ. ಅದರಿಂದನೂ ಏನೋ ವರ್ಕ್ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಟೈಮ್ ತೊಗೋಬೋದು. ಅದರಲ್ಲಿ ನಾವು ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವುದೋ ಒಬ್ಬ ಪಿಕ್ಚರು ಡೈರೆಕ್ಟ್ ಮಾಡ್ತಾನೆ, ಆ ಪಿಕ್ಚರ್ ಸೋತಿರ್ಬೋದು, ಆ ಡೈರೆಕ್ಟ್ರು ಏನೋ ಒಂದು ಕೆಲಸ ಮಾಡಿರ್ತಾನೆ, ಅಲ್ಲೊಂದಿಷ್ಟು ಜನ ಆರ್ಟಿಸ್ಟ್ ಇರ್ತಾರೆ, ಬೇರೆ ಟೆಕ್ನಿಷಿಯನ್ಸ್ ಇರ್ತಾರೆ. ಅದೆಲ್ಲವೂ ಹಾಗೆ ನಮಗೆ ಕಾಣೋದು ಯಾವತ್ತೂ ಯಶಸ್ಸು ಮಾತ್ರ. ಅದು ಎಷ್ಟು ಈಗಂತೂ ಮಾತು ಮುಂಚೆ 100 ಕೋಟಿ 200 ಕೋಟಿ ಆ ಕ್ಲಬ್ಗಳು ಬಂದ್ಬಿಟ್ಟು ನಾವು ಅದನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಅಂದರೆ ಇವತ್ತು ಈ ವರ್ಷ ಒಂದು 100 ಪಿಕ್ಚರ್ ರಿಲೀಸ್ ಆಯಿತು ಅಂದರೆ ಅದರಲ್ಲಿ ಒಳ್ಳೆ ಫಿಲ್ಮ್ಗಳಿಲ್ವಾ? ಕನ್ನಡದಲ್ಲಿ ನಿಜವಾಗ್ಲೂ ಒಳ್ಳೆ ಫಿಲ್ಮ್ಗಳಿದೆ, ತುಂಬ ಅಂದರೆ ಅವು ಹೆಚ್ಚು ಸುದ್ದಿ ಆಗದೆ ಇರ್ಬೋದು, ಆದರೆ ಒಳ್ಳೆ ಫಿಲ್ಮ್ಗಳು ಇದೆ. ಆದರೆ ಯಾವುದ್ಯಾವುದೋ ಕಾರಣಕ್ಕೆ ರಿಲೀಸ್ ಆಗಿರೋದೇ ಗೊತ್ತಾಗೋದಿಲ್ಲ ಸರಿಯಾಗಿ. ಅವರು ಯಾವುದೋ ಒಂದು ಇದರಲ್ಲಿ ಶುರು ಮಾಡಿರ್ತಾರೆ, ಪಿಕ್ಚರ್ ರಿಲೀಸ್ ಆಗೋಷ್ಟೊತ್ತಿಗೆ ಅವ್ರ ಬಡ್ಜೆಟೇ ಡ್ರೈನ್ ಆಗೋಗಿರುತ್ತೆ, ಅವ್ರ ಹತ್ರ ದುಡ್ಡಿರೋದಿಲ್ಲ, ಹೆಂಗೋ ಒಂದು ಪಿಕ್ಚರ್ ರಿಲೀಸ್ ಮಾಡಿ ಮುಗಿಸ್ಬಿಡ್ತಾರೆ, ಪ್ರಮೋಷನ್ನೇ ಮಾಡಿರೋಲ್ಲ. ಅಲ್ಲಿ ಅದು ನೋಡಿದವ್ರು ಗೊತ್ತಿರುತ್ತೆ ಅಷ್ಟೇ, ಅದರ್ವೈಸ್ ಆ ಪಿಕ್ಚರ್ ಬಗ್ಗೆ ಇದಾಗೋದಿಲ್ಲ. ಹಾಗಂತ ಅದು ಒಳ್ಳೆ ಫಿಲಮ್ ಆಗಿರುತ್ತೆ. ನಾವು ಪ್ರಾಬ್ಲಮ್ ಏನಾಗೋದು ಅಂದರೆ ಎಲ್ಲವೂ ಈ ಸಕ್ಸಸ್ ಮಾನದಂಡದಲ್ಲಿ ಎಲ್ಲವೂ ಕಳೆದೋಗ್ತಾ ಇರುತ್ತೆ. ಇವಾಗ ಯಾವುದೋ ಒಂದು ಪಿಕ್ಚರ್ ಗೆದ್ದು ಅದೇ ಗೆದ್ದಿರೋ ಫಿಲಮ್ಗಳೆಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಬಾಕ್ಸ್ ಆಫೀಸಲ್ಲಿ ಸೋತೋಗಿರೋದೆಲ್ಲ ಕೆಟ್ಟ ಸಿನಿಮಾಗಳು ಅಂತಿರಲ್ಲ, ಎಲ್ಲವೂ ಇದು ಮಿಕ್ಸ್ ಆಗಿರುತ್ತೆ. ಅದು ಅಂದರೆ ನೋಡಬೇಕು, ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಂತ ಎಷ್ಟು ನೋಡಬೇಕು ಅಲ್ಲೂ ಒಂದು ಪ್ರಾಬ್ಲಮ್ಮು, ಎಲ್ಲರಿಗೂ ಎಲ್ಲ ಪಿಕ್ಚರು ನೋಡೋಕ್ಕಾಗೋದಿಲ್ಲ. ಅವ್ರ ಬಜೆಟು, ಅವರು ಟೈಮು ಈ ಥರದ್ದಿರುತ್ತೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಇದೆಲ್ಲವೂ ಪ್ರತಿ ವರ್ಷ ನಡೆಯುವಂಥದ್ದು. ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಸೂಪರ್ ಸರ್, ಇಷ್ಟೊತ್ತು ಮಾತಾಡಿದ್ರಿ, ಇನ್ನೇನಾರು ಹೇಳೋದಿದೆಯಾ ನೀವು? ಅಷ್ಟೇನಾ? ಏನಿಲ್ಲ, ಒಳ್ಳೆಯದಾಗಲಿ, ಸಾಧ್ಯವಾದಷ್ಟು ಸಿನಿಮಾ ನೋಡಿ, ಒಳ್ಳೆಯದಾಗಲಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು ಸರ್ ನೀವು ಬಂದು ಮಾತಾಡಿದ್ದು, ತುಂಬ ವಿಷಯಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.